ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೋಃ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಏಳನೆಯ ದಾರಿ ಅಂತ ನಿನ್ನೆ ನಾವು ನೋಡಿದೆವು. ಆದ್ಯ ಪಂಥ ಕಲಿಂಗಾನಾಂ. ಮೊದಲನೆಯ ದಾರಿ ಬಂದು ಗುಬ್ಬಿಯ ದಾರಿ, ಫಸ್ಟ್ ಲೇಯರ್. ಆಮೇಲೆ ಅಲ್ಲಿಂದ ಸ್ವಲ್ಪ ಮೇಲುಗಡೆ ಹಾರಬಲ್ಲವುಗಳು ಅಂತಂದರೆ ಕಾಗೆಗಳು, ದ್ವಿತೀಯೋ ಬಲಿಭೋಜಾನ, ಭಾಸಾಸ್ತೃತೀಯಂ ಗಚ್ಚಂತಿ. ಕೆಲವು ಹಕ್ಕಿಗಳು ಮೂರನೆಯ ದಾರಿಯಲ್ಲಿ ಸಾಗುತ್ತವೆ. ಶೇನಾಶ್ಚತುರ್ಥಂ ಗಚ್ಚಂತಿ. ಗಿಡುಗಗಳು ನಾಲ್ಕನೆಯ ದಾರಿಯಲ್ಲಿ, ನಾಲ್ಕನೆಯ ಲೇಯರಲ್ಲಿ ಹಾರುತ್ತವೆ. ಗೃಧ್ರಾ ಗಚ್ಚಂತಿ ಪಂಚಮಂ. ಹದ್ದು ಐದನೆಯ ದಾರಿಯಲ್ಲಿ ಹಾರ್ತವೆ. ಷಷ್ಠಪಂಥಾತು ಹಂಸಾನಾಂ. ಆರನೆಯ ದಾರಿ ಹಂಸಗಳದ್ದು. ಹೀಗಾಗಿ ಹಂಸ ನಮಗೆ ಇವತ್ತು ಕಾಣುವಲ್ಲ. ವೈನತೆಯ ಗತಿ ಪರ. ನಾವು ವಿನತೆಯ ಮಕ್ಕಳು, ಅದರಿಂದಲೂ ಆಚೆ ಹಾರಿದೆವು. ಸೂರ್ಯನಿಗೆ ಹತ್ತಿರ ಹೋಗ್ತಾ ಇದ್ದ ಹಾಗೇನೆ ನಾನು ಮತ್ತೆ ಜಟಾಯು ಇಬ್ರು ಬಿದ್ವಿ. ಅವನೆಲ್ಲೋ ಬಿದ್ದ, ನಾನೆಲ್ಲೋ ಬಿದ್ದೆ. ಸುಮಾರು 7 ದಿವಸ ಆಯಿತು ನಾನು ಎಚ್ಚರ ಆಗಲಿಕ್ಕೆ. ಎಚ್ಚರ ಆದಮೇಲೆ ಬಂದೆ. ನಾನು ಸೀದಾ ನಿಶಾಕರನ ಆಶ್ರಮದ ಬಳಿ ಬಂದಿದ್ದೆ. ನಿಶಾಕರನ ಆಶ್ರಮಕ್ಕೆ ಹೋಗುವಾಗ ಬಹಳ ಕಷ್ಟ ಆಯಿತು. ಅರ್ಧ ಕತ್ತರಿಸಿದ ದರ್ಭೆಗಳು ನನ್ನ ಮೃದುವಾದ ಮೈಗೆಲ್ಲ ತರೆಯಿತು. ರೆಕ್ಕೆ ಇಲ್ಲ. ಆದರೂ ಕೂಡ ನಾನು ಹೋದೆ. ನಿಶಾಕರ ಋಷಿಗಳು ನೋಡಿದ್ರು ನನ್ನನ್ನು. ಕೂಡಲೇ ಆಶ್ರಮದ ಒಳಗಡೆ ಹೋದರು. ಆಶ್ರಮದಿಂದ ಹೊರಗಡೆ ಬಂದರು. ಸ್ವಲ್ಪ ಹೊತ್ತಾದ ಮೇಲೆ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದರು. ಅನ್ನುವಲ್ಲಿಗೆ 60ನೇ ಸರ್ಗ ಮುಗಿದಿತ್ತು. ಇನ್ನು 7 ಸರ್ಗಗಳಿವೆ. ಕಿಷ್ಕಿಂಧಾಕಾಂಡ ಮಂಗಳ. ತತಸ್ತದ್ದಾರುಣಂ ಕರ್ಮ ದುಷ್ಕರಂ ಸಹಸಾ ಕೃತಂ ಆಚಚಕ್ಷೇ ಮುನೇ ಸರ್ವಂ ಸೂರ್ಯಾನುಗಮನಂ ತಥಾ. ನಾನು ಎಲ್ಲವನ್ನ ನುಡಿದೆ. ಸೂರ್ಯನ ಬಳಿಗೆ ಹೋಗಿದ್ವಿ ನಾವು. ಭಗವನ್ ವರ್ಣತತ್ವಾತ್ ಲಜ್ಜಯ ಚಾಕುಲೇಂದ್ರಿಯ ಪರಿಶ್ರಾಂತೋ ನ ಶಕ್ನೋಮಿ ವಚನಂ ಪರಿಭಾಷಿತುಂ. ಪೂಜ್ಯರೇ, ಮೈತುಂಬ ಗಾಯ ನನಗೆ. ಈ ತರಹ ಅವಿವೇಕ ಮಾಡ್ಕೊಂಡಲ್ಲ ಅಂತ ಹೇಳಿ ನಾಚಿಕೆ ಬಿದ್ದ ಮೇಲೆ, ಬಹಳ ದೊಡ್ಡವರಾಗಿ ಬಿದ್ದ ಮೇಲೆ ನಾಚಿಕೆ ಆಗತ್ತೆ. ವಸ್ತುತಃ ಚಿಕ್ಕ ಮಕ್ಕಳು ನಾಚಿಕೆ ಆಗಿ ಅಳೋದು. ನೋವಿಗಿಂತ ನಾನು ಬಿದ್ನಲ್ಲ ಅಂತ ಹೇಳಿಯೇ ನಾಚಿಕೆ ಆಗೋದು. ಲಜ್ಜಯಾಚ ಆಕುಲೇಂದ್ರಿಯ. ದೊಡ್ಡವ್ರಿಗೂ ಅದೇ ಅಲ್ವಾ, ಇನ್ನೂ ದೊಡ್ಡವನು. ಪರಿಶ್ರಾಂತೋ ನ ಶಕ್ನೋಮಿ. ಬಹಳ ದಣಿದಿದ್ದೇನೆ, ಮಾತನಾಡ್ಲಿಕ್ಕೆ ಆಗೋಲ್ಲ. ಅಹಂಚೈವ ಜಟಾಯುಶ್ಚ ಸಂಘರ್ಷಾದ್ ಗರ್ವಮೋಹಿತವು ಆಕಾಶಂ ಪತಿತೌ ದೂರ ಜಿಜ್ಞಾಸಂತೋ ಪರಾಕ್ರಮಂ. ನಾನು ನನ್ನ ತಮ್ಮ ಜಟಾಯು ಇಬ್ಬರೂ ಕೂಡ ಸಂಘರ್ಷದಿಂದ, ಗರ್ವದಿಂದ ಮೋಹಿತರಾಗಿ ಆಕಾಶಕ್ಕೆ ಜಿಗಿದೆವು. ನಮ್ಮ ಪರಾಕ್ರಮ ಎಷ್ಟಿದೆ ಅಂತ ಪರೀಕ್ಷಿಸುವ ಸಲುವಾಗಿ. ಕೈಲಾಸ ಚಿಕರೇ ಬದ್ಧ್ವಾ ಮುನೀನ
ಇಡೀ ಭೂಮಂಡಲವನ್ನು ಸುತ್ತಬೇಕು ಅಂತ ನಮ್ಮ ಒಂದು ಪ್ರತಿಜ್ಞೆ. ಯಾರ ಮುಂದೆ ಹೇಳಿದ್ದು ಅಂತಂದರೆ ಋಷಿಗಳ ಮುಂದೆ ನಾವು ಪ್ರತಿಜ್ಞೆ ಮಾಡಿ ಹಾರಿದ್ದು. ಅಪ್ಯಾವಾಂ ಯುಗಪತ್ ಪ್ರಾಪ್ತವು ಅಪಶ್ಯಾವ ಮಹೀತಳೆ ರಥಚಕ್ರ ಪ್ರಮಾಣಾನಿ ನಗರಾನಿ ಪೃಥಕ್ ಪೃಥಕ್. ಪೂಜ್ಯರೇ, ಮೇಲ್ಗಡೆ ಹಾರ್ತಿದ್ದ ಹಾಗೆ ಫಸ್ಟು ರಥದ ಚಕ್ರದ ತರಹ ಭೂಮಿಯಲ್ಲಿರುವ ನಗರಗಳು ಕಾಣಲಿಕ್ಕೆ ಶುರು ಆದವು. ತೂರ್ಣ ಉತ್ಪತ್ತ್ಯಚಾಕಾಚ ಮಾದಿತ್ಯ ಪದಮಾಶ್ರಿತವು ಆವಾಮಾಲೋಕಯಾವಸ್ತತ್ ಧನಂ ಶಾದ್ವಲ ಸಂಸ್ಥಿತಂ. ಇನ್ನು ಮೇಲ್ಗಡೆ 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 ಹೋಗ್ತಾ ಇದ್ದ ಹಾಗೆ ಹುಲ್ಲುಗಾವಲು ಮಾತ್ರ ಕಾಣ್ತಾ ಇತ್ತು. ಇನ್ನೂ ಮೇಲ್ಗಡೆ ಜಿಗಿದೆವು. ಉಪಲೈರಿವ ಚಂಚನ್ನ ದೃಶ್ಯತೆ ಭೂಶಿಲೋಚ್ಚಯೈ ಆಪಗಾಭಿಶ್ಚ ಸಂವೀತ ಸೂತ್ರೈರಿವ ವಸುಂಧರ. ಬೆಟ್ಟಗಳೆಲ್ಲ ಕಲ್ಲಿನ ಗುಡ್ಡೆ ಹಾಗೆ ಕಾಣ್ಲಿಕ್ಕೆ ಶುರು ಆದವು. ನದಿಗಳೆಲ್ಲ ದಾರ ತರಹ ಕಾಣ್ಲಿಕ್ಕೆ ಶುರು ಆದವು. ಹಿಮವಾನ್ಶ್ಚೈವ ವಿಂಧ್ಯಶ್ಚ ಮೇರುಶ್ಚ ತುಮಹಾಗಿರಿ ಭೂತಳೆ ತಂಪ್ರಕಾಚಂತೆ ನಾಗಾ ಇವ ಜಲಾಶಯೇ. ಮೇಲ್ಗಡೆಯಿಂದ ಕಾಣ್ತಾ ಇದ್ದಿದ್ದು ಮೂರೇ ಬೆಟ್ಟ. ಗೊತ್ತಾಯ್ತಾ? ಹಿಮವಾನ್, ವಿಂಧ್ಯ, ಮೇರು ಮೂರೇ. ಅದು ಸಮುದ್ರದ ಚಿತ್ರವೇ ಕಾಣ್ತಾ ಸಮುದ್ರದ ಮಧ್ಯದಲ್ಲಿ ಆಡ್ತಾ ಇರುವ ಆನೆಗಳ ತರಹ ಕಂಡವು. ತೀವ್ರ ಸ್ವೇದಶ್ಚ ಖೇದಶ್ಚ ಭಯಂ ಚಾಸೀತ್ ತದಾವಯೋ ಸಮಾವಿಶತಮೋಹಶ್ಚ ತಥೋ ಮೂರ್ಛಾ ಚ ದಾರುಣ. ಇನ್ನು ಮೇಲ್ಗಡೆ ಹೋಗ್ತಾ 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 ತೀವ್ರವಾದ ಬೆವರು, ತೀವ್ರವಾದ ಖೇದ, ಹೆದರಿಕೆ ಆಗಲಿಕ್ಕೆ ಶುರು ಆಯಿತು ನಮಗೆ. ಆಮೇಲೆ ಇನ್ನೂ ಮೇಲ್ಗಡೆ ಹೋಗ್ತಾ ಇದ್ದಾಗ ಮೂರ್ಛೆ. ನ ಚ ದಿಜ್ಞಾಯತೆ ಯಾಮ್ಯ ನ ಚಾಜ್ಞೇಯೀ ನ ವಾರುಣಿ ಯುಗಾಂತೆ ನಿಯತೋ ಲೋಕೋ ಹತೋ ದಗ್ಧೈವಾಗ್ನಿನ. ಆಮೇಲೆ ತೀವ್ರ ಮೇಲ್ಗಡೆ ಹೋಗ್ತಿದ್ದ ಹಾಗೆ ದಿಕ್ಕು ಕಾಣ್ತಾ ಇಲ್ಲ. ಯಾವ ದಿಕ್ಕನ್ನು ಗುರುತಿಸ್ಲಿಕ್ಕಾಗ್ತಾ ಇಲ್ಲ. ಆಗ್ನೇಯವೋ ಪಶ್ಚಿಮವೋ ವಾರುಣಿ ವರುಣಿಗೆ ಯಾವುದು ಗೊತ್ತಾಗ್ತಾ ಇಲ್ಲ ಅಲ್ವಾ? ನಾವು ಫ್ಲೈಟಲ್ಲಿ ಹೋದ್ರೇ ಒಂದು ಹಂತಕ್ಕೆ ಮೇಲ್ಗಡೆ ಹೋದ್ಮೇಲೆ ಯಾವ ದಿಕ್ಕು ಗೊತ್ತಾಗಲ್ಲ. ಸಮುದ್ರದಲ್ಲಿಯೂ ಅದೇ ಪ್ರಾಬ್ಲಮ್, ಯಾವ ದಿಕ್ಕು ಗೊತ್ತಾಗೋದಿಲ್ಲ. ಕಂಪಾಸು ಡಿಜಿಟಲ್ ಇಲ್ಲ, ಡಿಜಿಟಲ್ ಕಂಪಾಸ್ ಇವಾಗ ಬಳಸ್ತಾ ಇದ್ದಾರೆ. ಅವಾಗೆಲ್ಲ ಧ್ರುವ ನಕ್ಷತ್ರ ಇಟ್ಟುಕೊಂಡು ದಿಕ್ಕನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ಈಗಲೂ ಅದೇ, ಅಲ್ಲಿ ಹೋಗಿ ಕೆಟ್ಟೋದ್ರೆ ಕಂಪಾಸ್ ಕೆಟ್ಟೋಯ್ತು ಅಂತ ಕೆಟ್ಟೋಗದೇ ಇರತ್ತೆ, ಧ್ರುವ ನಕ್ಷತ್ರವನ್ನೇ ನೋಡ್ಬೇಕು ಇವತ್ತು ಕೂಡ. ಏನು ಗೊತ್ತಾಗಲಿಲ್ಲ. ಮನಶ್ಚ ಮೇ ಹತಂ ಭೂಯು ಚಕ್ಷು ಪ್ರಾಪ್ಯತು ಸಂಶ್ರಯಂ ಯತ್ನೇನ ಮಹತಾ ಹ್ಯಸ್ಮಿನ್ ಮನಸ್ಸಂಧಾಯ ಚಕ್ಷುಷಿ. ಮನಸ್ಸು ಚಲ್ಲಾಪಿಲ್ಲಿ ಆಯಿತು, ಕಣ್ಣು ಒಂದು ಕಡೆ ಕೂಡಲಿಲ್ಲ, ರೆಕ್ಕೆಗಳನ್ನು ಆಡಿಸ್ಲಿಕ್ಕಾಗಲಿಲ್ಲ. ಮನಸ್ಸಂಧಾಯ ಚಕ್ಷುಷಿ, ಕಷ್ಟಪಟ್ಟು ಆಬ್ಜೆಕ್ಟ್ಗಳನ್ನು ನೋಡ್ಲಿಕ್ಕೆ ಶುರು ಮಾಡಿದೆವು. ತೀರ ಮೇಲ್ಗಡೆ ಹೋದರೆ ಏನೇನು ಅನುಭವ ಅಂತ, ಅದು ಒಂದು ಪಕ್ಷಿಯ ಅನುಭವ. ಯತ್ನೇನ ಮಹತಾ ಭೂಯೋ ಭಾಸ್ಕರ ಪ್ರತಿಲೋಕಿತ ತುಲ್ಯ ಪೃಥ್ವಿ ಪ್ರಮಾಣೇನ ಭಾಸ್ಕರ ಪ್ರತಿಭಾತಿನವು. ಬಹಳ ಕಷ್ಟಪಟ್ಟು ಸೂರ್ಯನನ್ನು ನೋಡಿದೆವು, ಕಣ್ಣಿಗೇನೂ ಆಗಲಿಲ್ಲ. ಭೂಮಿಯೇ ಹತ್ತಿರದಲ್ಲಿದ್ದಾಗ ಯಾವ ರೀತಿ ಸೂರ್ಯನನ್ನು ನೋಡಿದೆವು, ಭೂಮಿಯನ್ನು ನೋಡ್ತೇವೋ ಆ ರೀತಿ ಸೂರ್ಯನನ್ನು ನೋಡ್ಲಿಕ್ಕೆ ಶುರು ಮಾಡಿದೆವು. ಜಟಾಯುರ್ಮಾ ಮನಾಪೃಚ್ಛ್ಯ ನಿಪಪಾತ ಮಹಿಂ ತತಃ ತಂ ದೃಷ್ಟ್ವಾ ತೂರ್ಣಮಾಕಾಶಾದಾತ್ಮಾನಂ ಮುಕ್ತವಾನಹಂ. ಜಟಾಯು ಮಾತು ನಿಲ್ಲಿಸಿದ. ಬಹಳ ಹೊತ್ತೆ ಆಗಿತ್ತು, ಮಾತು ನಿಲ್ಲಿಸಿ ಇದ್ದಕ್ಕಿದ್ದಾಗೆ ಕೆಳಗಡೆ ಹೋಗ್ಲಿಕ್ಕೆ ಶುರು ಮಾಡ್ದ. ಆಗ ನಾನೇನು ಮಾಡಿದೆ, ನಾನು ಕೂಡ ಕೆಳಗಡೆ ಬೀಳ್ಲಿಕ್ಕೆ ಶುರು ಮಾಡಿದೆ. ಪಕ್ಷಾಭ್ಯಾಂಚ ಮಯಾ ಗುಪ್ತೋ ಜಟಾಯುರ್ನ ಪ್ರದಶ್ಯತ ಪ್ರಮಾದಾತ್ ತತ್ರ ನಿರ್ದಗ್ಧ ಪತನ್ವಾಯು ಪಥಾದಹಂ. ನಾನು ಕೂಡ ರೆಕ್ಕೆಯನ್ನು ಮುದುರಿಕೊಂಡು ಕೆಳಗಡೆ ಬೀಳ್ತಾ ಸ್ವಲ್ಪ ಸೇಫ್ ಲೇಯರ್ಗೆ ಬಂದ ಮೇಲೆ 6ನೇ ಲೇಯರಲ್ಲೋ ಅಥವಾ 5ನೇ ಲೇಯರಲ್ಲಿ ರೆಕ್ಕೆಯನ್ನು ಬಿಚ್ಚಬೇಕಿತ್ತು. ನಾನೇನು ಮಾಡಿದೆ, ಜಟಾಯುಗೆ ಒಳಿತು ಮಾಡಬೇಕು ಅಂತ ಅಲ್ಲೇ ರೆಕ್ಕೆಯನ್ನು ಬಿಚ್ಚಿ ಅಡ್ಡ ಹಿಡಿದೆ, ಸೂರ್ಯನ ಬೆಳಕಿಗೆ ಸುಟ್ಟೋದೆ. ಎಷ್ಟು ಎಂಥ ಪ್ರತಿ ವರ್ಣನೆ ನೋಡಿ. ಆಶಂಕೆ ತಂ ನಿಪತಿತಂ ಜನಸ್ಥಾನೇ ಜಟಾಯುಜಂ ಅಹಂತು ಪತಿತೋ ವಿಂಧ್ಯೆ ದಗ್ಧ ಪಕ್ಷೋ ಜಡೀಕೃತ. ನಾನು ಬೀಳುವಾಗ
ವಿಂಧ್ಯದಲ್ಲಿ ಬಿದ್ದೆ, ಪ್ರಾಯ ಅವನು ಜನಸ್ಥಾನದಲ್ಲಿ ಬಿದ್ದಿರಬೇಕು. ರಾಜ್ಯಾಚ್ಚ ಹೀನೋ ಭ್ರಾತ್ರಾಚ ಪಕ್ಷಾಭ್ಯಾಂ ವಿಕ್ರಮೇಣ ಚ ಸರ್ವಥಾ ಮರ್ತುಮೇವೇಚ್ಛನ್ ಪತಿಷ್ಯೇ ಶಿಖರಾದ್ಗಿರೇ. ರಾಜ್ಯ ಇಲ್ಲ, ಈಗ ಬಲವಿಲ್ಲದೆ ಇದ್ದವನಿಗೆ ಯಾವ ಪಕ್ಷಿಗಳು ಮಾತು ಕೇಳ್ತವೆ? ತಮ್ಮ ಇಲ್ಲ, ರೆಕ್ಕೆ ಇಲ್ಲ, ಪರಾಕ್ರಮ ಇಲ್ಲ, ಇನ್ನೇನು ಉಳಿದಿರೋದು? ಸಾವೇ ಉಳಿದಿರೋದು. ಅದರಿಂದಾಗಿ ಅನುಮತಿ ಕೊಡಿ, ಈ ಶಿಖರದಿಂದ ಕ್ಯಾಡ್ ಬಿದೋಗ್ತೀನಿ ಅಂತ ಹೇಳಿ ನಿಶಾಕರರ ಹತ್ತಿರ ಕೇಳಿದ್ದು ಯಾರು? ಸಂಪಾತಿ. ನೋಡಿ, ಸಾಯಲಿಕ್ಕೆ ಬಂದಿರುವವರನ್ನು ಎಬ್ಬಿಸಿದವನು ತಾನು ಸಾಯಲಿಕ್ಕೆ ಹೊರಟ ಪ್ರಸಂಗವನ್ನು ಹೇಳ್ತಾ ಇದ್ದಾನೆ. ಹೇಗಲ್ಲ, ಇನ್ನೇನು ಮಲಗಿಬಿಟ್ವಿ ಅಂತಿರುವಾಗ ದಾಡ್ಡಂತ ಎದ್ದು ಬಿಡುತ್ತಾರೆ. ಜೀವನದಲ್ಲಿ ತಿರುವು ಅಂದರೆ ಹಾಗೆ. ಹೀಗೆ ಏಕಷಷ್ಟಿ ತಮಸ್ಸರ್ಗ 61. ಏವ ಮುಕ್ತ್ವಾ ಮುನಿಶ್ರೇಷ್ಠ ಮರುದಂಭೃತ ದುಃಖಿತಃ ಅಥ ಧ್ಯಾತ್ವಾ ಮುಹೂರ್ತಂಚ ಭಗವಾನಿದಮಬ್ರವೀತ್. ಈ ರೀತಿಯಾಗಿ ನುಡಿದು ನಾನು ಅತ್ತೆ ಜೋರಾಗಿ ಪಕ್ಷೌಚತೆ ಪ್ರಪಕ್ಷೌಚ ಪುನರನ್ಯೋ ಭವಿಷ್ಯತಃ ಚಕ್ಷುಷಿ ಚೈವ ಪ್ರಾಣಾಶ್ಚ ವಿಕ್ರಮಾಶ್ಚ ಬಲಂಚತೆ. ಹೆದರಬೇಡ, ನಿನಗೆ ರೆಕ್ಕೆಗಳು ಮೊಳೆಯುತ್ತವೆ, ರೆಕ್ಕೆಗಳ ಗರಿಗಳು ಮೊಳೆಯುತ್ತವೆ. ಈಗ ರೆಕ್ಕೆ ಬೋಳಾಗಿದೆ, ಸುಟ್ಟು ಹೋಗಿದೆ. ರೆಕ್ಕೆಗಳು ಮೊಳೆಯುತ್ತವೆ, ರೆಕ್ಕೆಗಳಲ್ಲಿ ಗರಿಗಳು ಮೊಳೆಯುತ್ತವೆ, ಕಿರು ರೆಕ್ಕೆಗಳು ಮೂಡುತ್ತವೆ. ಚಕ್ಷುಷಿ ಚೈವ ಪ್ರಾಣಾಶ್ಚ, ನಿನ್ನ ಕಣ್ಣು ಇನ್ನೂ ಉಜ್ವಲವಾಗುತ್ತೆ, ನಿನ್ನ ಇಂದ್ರಿಯಗಳೆಲ್ಲ ಬರುತ್ತೆ, ವಿಕ್ರಮ ಬಲ ಎಲ್ಲ ನಿನಗೆ ಸಿಗುತ್ತೆ. ಪುರಾಣೇತು ಮಹತ್ಕಾರ್ಯಂ ಭವಿಷ್ಯಂ ಹಿಮಯಾಶ್ರಿತಂ. ನೀನು ಮುಂದೆ ಏನು ಕೆಲಸ ಮಾಡಬೇಕು ಅಂತ ನಾನು ಮೊದಲೇ ಕೇಳ್ಬಿಟ್ಟಿದ್ದೀನಿ. ನಿಶಾಕರ ಋಷಿಗಳು ಹೇಳೋದು ಸಂಪಾತಿಗೆ, ನೀನು ಮುಂದೆ ಏನು ನೀನು ಮಾಡಲೇಬೇಕಾದ ಜೀವನದಲ್ಲಿ ನೀನು ಯಾಕಾಗಿ ಜೀವ ಹಿಡ್ಕೊಂಡಿದ್ದೀಯೋ ಅದಕ್ಕೆ ಜೀವನದ ಕಾರ್ಯ, ಜೀವಮಾನದ ಕಾರ್ಯ ಅಂತ ಏನಿದೆ ಅದೇನು ಅಂತ ನಾನು ಮೊದಲೇ ಕೇಳ್ಬಿಟ್ಟಿದ್ದೀನಿ. ದೃಷ್ಟಮ್ಮೆ ತಪಸಾ ಚೈವ ಶ್ರುತ್ವಾ ಚ ವಿದಿತಮ್ಮವ. ನಾನು ಕೇಳಿದ್ದೇನೆ ಮತ್ತೆ ನೋಡಿದ್ದೇನೆ ನನ್ನ ತಪಶಕ್ತಿಯಿಂದ. ರಾಜಾ ದಶರಥೋ ನಾಮ ಕಶ್ಚಿದಿಕ್ಷ್ವಾಕುವರ್ಧನಃ ತಸ್ಯ ಪುತ್ರೋ ಮಹಾತೇಜಾ ರಾಮೋ ನಾಮ ಭವಿಷ್ಯತಿ. ದಶರಥ ಅಂತ ಒಬ್ಬ ರಾಜ, ಅವನ ಮಗ ರಾಮ ಅಂತ ಮುಂದೆ ಹುಟ್ಟುತ್ತಾನೆ, ಇನ್ನೂ ಹುಟ್ಟಿಲ್ಲ. ಅವನು ತನ್ನ ತಮ್ಮ ಲಕ್ಷ್ಮಣನ ಜೊತೆಗೆ ಕಾಡಿಗೆ ಬರ್ತಾನೆ. ಸತ್ಯಪರಾಕ್ರಮ. ನೈಋತೋ ರಾವಣೋ ನಾಮ. ರಾವಣ ಅವನ ಹೆಂಡತಿಯನ್ನು ಅಪಹರಿಸುತ್ತಾನೆ. ರಾಕ್ಷಸೇಂದ್ರೋ ಜನಸ್ಥಾನೆ ಅವಧ್ಯಸ್ತುರದಾನವೈಹಿ. ಜಾಗ ಎಲ್ಲಿಂದರೆ ಜನಸ್ಥಾನದಲ್ಲಿ ಅಪಹರಿಸ್ತಾನೆ. ಸಾಚ ಕಾಮೈ ಪ್ರಲೋಭ್ಯಂತಿ ಭಕ್ಷೈರ್ಭೋಜ್ಯೈಶ್ಚ ಮೈಥಿಲಿ. ಅವಳನ್ನು ಊಟ ಮಾಡು, ತಿಂಡಿ ತಿನ್ನು, ನೀರು ಕುಡಿ ಅಂತಾನೆ. ಏನು ಮಾಡಿದ್ರೂ ಕುಡಿಯಲ್ಲ ಅವಳು. ನಭೋಕ್ಷತಿ ಮಹಾಭಾಗ ದುಃಖಮಗ್ನ ಯಶಸ್ವಿನಿ. ದುಃಖದಲ್ಲಿ ಇರ್ತಾಳೆ. ಗಂಡನನ್ನ ಬಿಟ್ಟು ನಾನಿಲ್ಲಿ ತಿನ್ನುವುದಿಲ್ಲ ಶತ್ರುವಿನ ಅನ್ನವನ್ನ ಅಂತ. ಅನ್ನ ತಿಂತಾ ಇದ್ರೆ ಅವರೊಂದಿಗೆ ನಾವು ಮಿದುವಾಗಿ ಹೋಗ್ತೀವಿ. ಹೀಗಾಗಿ ಸೀತೆ ತಿನ್ನಲೇ ಇಲ್ಲ. ಪರಮ ಅನ್ನಂಚ ವೈದೇಶ್ಯ ಜ್ಞಾತ್ವಾ ದಾಸ್ಯತಿ ವಾತವಃ ಯದನ್ನಂ ಅಮೃತ ಪ್ರಕ್ಷಂ ಸುರಾಣಾಮಪಿ ದುರ್ಲಭಂ. ಇಂದ್ರ ಅವಳಿಗೆ ಪರಮಾನ್ನವನ್ನು ನೀಡುತ್ತಾನೆ, ಅಮೃತದ ಅನ್ನ. ಅದನ್ನು ತಿನ್ಕೊಂಡು ಅವಳು ಬದುಕಿರ್ತಾಳೆ. ತದನ್ನಂ ಮೈಥಿಲಿ ಪ್ರಾಪ್ಯ ವಿಜ್ಞಾಯೇಂದ್ರಾದಿದಂತ್ವಿತಿ ಅಗ್ರಮುದ್ಧೃತ್ಯ ರಾಮಾಯ ಭೂತಲೆ ನಿರ್ವಪಿಷ್ಯತಿ. ಇದು ನನ್ನ ಗಂಡನಿಗೆ ಅಂತ ಅನ್ನವನ್ನು ತೆಗೆದು ಪಕ್ಕದಲ್ಲಿಡ್ತಾಳೆ. ಇದು ಯದಿ ಜೀವತಿ ಮೇ ಭರ್ತ ಲಕ್ಷ್ಮಣೋ ವಾಪಿ ದೇವರಃ ದೇವತ್ವಂ ಗಚ್ಚತೋರ್ವಾಪಿ ತಯೋರನ್ನಮಿದಂ ತ್ವಿತಿ. ನನ್ನ ಗಂಡ ಬದುಕಿದ್ರೆ ಅವನಿಗೆ, ಸತ್ತಿದ್ರೆ ಇದೇ ಪಿಂಡವಾಗಿ ಬದಲಾಯಿಸಲಿ ಅಂತಂದ್ಲಂತವಳು. ಏನ್ರಿ ಇದು? ಸೀತೆ ನೋಡಿ ಎಂಥ ಗಟ್ಟಿ ಅಲ್ಲ. ಪ್ರಾಚೀನ ಭಾರತದ ಎಲ್ಲ ಹೆಣ್ಣುಮಕ್ಕಳು ಕೂಡ ಗಟ್ಟಿಯೇ. ವಾಲ್ಮೀಕಿಗಳಾಗಲಿ ವ್ಯಾಸರಾಗಲಿ ನಿಜವಾದ ಫೆಮಿನಿಸ್ಟ್ ಅಂದ್ರೆ ಅವರೇ. ಇವರೆಲ್ಲ ಸೂಡೋ ಫೆಮಿನಿಸ್ಟ್ಗಳು. ನೋಡಿ ಅವಳು ದೇವತ್ವಂ ಗಚ್ಚತೋರ್ವಾಪಿ ತಯೋ ಅನ್ನಮಿದಂ ತ್ವಿತಿ.
ಯೇಷ್ಯಂತಿ ಪ್ರೇಷಿತಾಸ್ತತ್ರ ರಾಮದೂತಾ ಪ್ಲವಂಗಮಾಃ ಆಖ್ಯೇಯ ರಾಮ ಮಹಿಷಿ ತ್ವಯಾ ತೇಭ್ಯೋ ವಿಹಂಗಮ. ರಾಮನ ದೂತರಾಗಿ ಕಪಿಗಳು ಬರುತ್ತಾರೆ, ಅವರಿಗೆ ನೀನು ಸೀತೆಯ ಬಗ್ಗೆ ಹೇಳಬೇಕು. ಸರ್ವಥಾತು ನಗಂತವ್ಯಂ ಈದೃಶಕ್ವ ಗಮಿಷ್ಯಸಿ ದೇಶಕಾಲವು ಪ್ರತೀಕ್ಷಸ್ವ ಪಕ್ಷೌ ತ್ವಂ ಪ್ರತಿಪತ್ಸ್ಯಸೇ. ನೀನು ಖಂಡಿತವಾಗಿ ಸಾಯಬಾರದು, ಬೇರೆ ಎಲ್ಲಿಗೋ ಹೋಗಬಾರದು, ಇಲ್ಲೇ ಇರಬೇಕು. ದೇಶಕಾಲವು ಪ್ರತೀಕ್ಷಸ್ವ, ಕಾಯಿ. ಉತ್ಸಹೇಯ ಮಹಂ ಕರ್ತುಂ ಅದ್ಯೈವ ತ್ವಾಂ ಸ್ವಪಕ್ಷಕಂ. ನೋಡಿ, ಅದು ಮರ್ತೋಗಿತ್ತು ಅವನಿಗೆ. ಅದಕ್ಕಾಗಿ ಈ ಎಲ್ಲ ಕಪಿಗಳು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತಂದ. ಆಮೇಲೆ ನೆನಪಾಯಿತು, ಇವ್ರ ಕೆಲಸನೇ ಮಾಡಿಕೊಡ್ಬೇಕು ನಾನು ಅಂತ. ಈಗೆಲ್ಲ ನೆನಪಾಗಿ ಹೇಳ್ತಾ ಇದ್ದಾನೆ. ಇಹಸ್ತಸ್ತುಂ ಹಿ ಲೋಕಾನಾಂ ಹಿತಂ ಕಾರ್ಯಂ ಕರಿಷ್ಯಸಿ. ಇದು ಲೋಕಹಿತವಾದ ಕಾರ್ಯ, ನೀನು ಮಾಡಲೇಬೇಕು. ರಾಮ ಲಕ್ಷ್ಮಣರ ಕಾರ್ಯ. ಬ್ರಾಹ್ಮಣಾನಾಂ ಗುರುಣಾಂಚ ಮುನೀನಾಂ ವಾಸವಸ್ಯ ಚ. ಇದು ಬ್ರಾಹ್ಮಣರಿಗೆ ಸಲ್ಲುವ ಕೆಲಸ, ನಿನ್ನ ಹಿರಿಯರಿಗೆ ಸಲ್ಲುವ ಕೆಲಸ, ಮುನಿಗಳಿಗೆ ಸಲ್ಲಿಸುವ ಕೆಲಸ, ಇಂದ್ರನಿಗೆ ಸಲ್ಲುವ ಪೂಜೆ ಇದು. ಇಚ್ಛಾಮ್ಯಹಮಪಿ ದ್ರಷ್ಟುಂ ಭ್ರಾತರು ರಾಮ ಲಕ್ಷ್ಮಣೌ ನೇಚ್ಛೆ ಚಿರಂ ಧಾರಯಿತುಂ ಪ್ರಾಣಾನ್ ತ್ಯಕ್ಷೇ ಕಲೇವರಂ. ನಾನು ರಾಮ ಲಕ್ಷ್ಮಣರನ್ನು ನೋಡಬೇಕು ಅಂತ ನನಗೆ ಉತ್ಕಟವಾದ ಬಯಕೆ ಇದೆ. ಬಟ್ ಐ ಡಿಂಟ್ ಗೆಟ್ ಆರ್ಡರ್ ಫ್ರಮ್ ಅಬೋರ್ಡ್ ಆಫ್ ಗಾಡ್. ದೇವರ ಮನೆಯಿಂದ ನನಗೆ ಆಜ್ಞೆ ಬಂದಿಲ್ಲ. ನೀನು ಈಗ ಬೇಗ ಕೆಲವು ದಿವಸಗಳಿರಬೇಕು, ಆಮೇಲೆ ಹೊರಟೋಗ್ಬಿಡ್ಬೇಕು, ಸಂಪಾತಿಗೆ ಹೇಳಬೇಕು, ಆಮೇಲೆ ಹೋಗಬೇಕು ಅಂತ. ನಿಶಾಕರನಿಗೆ ಇಲ್ಲಿರ್ಲಿಕ್ಕೆ ಆಜ್ಞೆ ಇಲ್ಲ. ರಾಮನ ರೂಪವನ್ನು ನೋಡಲಿಕ್ಕೆ, ಅವತಾರದಲ್ಲಿರುವ ರಾಮನ ರೂಪವನ್ನು ನೋಡಲಿಕ್ಕೆ ನಿಶಾಕರನಿಗೆ ಆಜ್ಞೆ ಇಲ್ಲ, ಹೊರಟು ಬರ್ತಾ ಇರಬೇಕು ಅಂತ. ಮಹರ್ಷಿಸ್ತ್ವಬ್ರವೀದೇವಂ ದೃಷ್ಟ ತತ್ವಾರ್ಥ ದರ್ಶನ. ಸೊ ಯಾರಿಗೆ ಎಷ್ಟು ಕೆಲಸವೋ ಅಷ್ಟೇ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಯಾರು ಯಾವ ಕೆಲಸಕ್ಕೆ ಬಂದ್ರೋ ಆ ಕೆಲಸ ಮುಗಿದೇ ಮರಳುವಂತಿಲ್ಲ. ಆ ಕೆಲಸ ಮುಗಿದ ಮೇಲೆ ಇಲ್ಲಿರ್ಲಿಕ್ಕೆ ಆಗಲ್ಲ, ಅದಕ್ಕಿಂತ ಮುಂಚೆ ಹೋಗ್ಲಿಕ್ಕಾಗಲ್ಲ, ಅದಕ್ಕಿಂತ ಮುಂಚೆ ಇರ್ಲಿಕ್ಕಾಗಲ್ಲ. ಹೀಗೆ 62ನೇ ಅಧ್ಯಾಯ ಆಯಿತು. ಏತೈರನ್ಯೇಶ್ಚ ಬಹುಭಿಃ ವಾಕ್ಯೈರ್ವಾಕ್ಯ ವಿಚಾರದಃ ಮಾಂ ಪ್ರಶಸ್ಯಾಭ್ಯನುಜ್ಞಾಪ್ಯ ಪ್ರವಿಷ್ಟ ಸ್ವಂ ಸಮಾಲಯಂ. ಹೀಗೆ ನುಡಿದು ತನ್ನ ಮನೆಯೊಳಗಡೆ, ತನ್ನ ಆಶ್ರಮದೊಳಗಡೆ ಹೊಟ್ಟೋದ ನಿಶಾಕರ. ಕಂಧರಾತ್ತು ವಿಸರ್ಪಿತ್ವ ಪರ್ವತಸ್ಯ ಶನೈಃ ಶನೈಃ ಅಹಂ ವಿಂಧ್ಯನ್ ಸಮಾರುಷ್ಯ ಭವತ ಪ್ರತಿಪಾಲಯೇ. ಸರಿ, ಮೇಲ್ಗಡೆ ಇದ್ದವನು, ಜಿಗಿಬೇಕು ಅಂತ ಹೋದವನು, ಋಷಿಗಳ ಅನುಮತಿ ಕೇಳಬೇಕು ಅಂತ ಹೋದವನು ಕೆಳಗಡೆ ಇಳಿದು ಬಿಟ್ಟಿದ್ದೆ. ಮತ್ತೆ ನಿಧಾನವಾಗಿ ಹತ್ಕೊಂಡು ವಿಂಧ್ಯ ಪರ್ವತದ ಮೇಲ್ಗಡೆ ಬಂದೆ, ನಿಮ್ಮನ್ನು ಕಾಯ್ತಾ ಇದ್ದೆ. ಅದ್ಯತ್ವೇತಸ್ಯ ಕಾಲಸ್ಯ ವರ್ಷಂ ಸಾಗ್ರಶತಂ ಗತಂ ದೇಶಕಾಲ ಪ್ರತೀಕ್ಷೋಸ್ಮಿ ಹೃದಯ ಕೃತ್ವಾ ಮುನೇರ್ವಚಃ. ಮುನಿಯ ಮಾತನ್ನ ಕೇಳಿ ಈ 100 ವರ್ಷ ಬದುಕಿದ್ದೆ ನಾನು. ಹೀಗಾಗಿ ಆಯ್ತು, ಆ ಮಾತಾಗಿ 100 ವರ್ಷ ಆಯ್ತು. 100 ವರ್ಷ ಆದ್ಮೇಲೆ ನೀವು ಬಂದಿದ್ದೀರ, ಅಲ್ಲಿ ಅವಾಗಿಂದ ನಿಮ್ಮನ್ನು ಕಾಯ್ತಾ ಇದ್ದೇನೆ. 100 ವರ್ಷಕ್ಕೂ ಮಿಗಿಲಾಗಿ ವರ್ಷಂ ಸಾಗ್ರಶತಂ ಗತಂ ಮಹಾಪ್ರಸ್ಥಾನ ಮಾತಾದ್ಯ ಸ್ವರ್ಗತೇತು ನಿಚಾಕರೆ ಮಾಂ ನಿರ್ದಹತಿ ಸಂತಾಪೋ ವಿತರ್ಕೈರ್ಬಹುಭಿರ್ವೃತಂ. ಸರಿ, ಇತ್ತ ನಿಶಾಕರರು ಕೂಡ ಈ ದೇಹತ್ಯಾಗ ಮಾಡಿಬಿಟ್ರು. ನನಗೆ ಸಂಶಯ ಕಾಡ್ಲಿಕ್ಕೆ ಶುರು ಆಯಿತು. ನಾನು ಸತ್ತೋಗ್ಬಿಡ್ಲಾ? ನಿಶಾಕರನೂ ಇಲ್ಲ, ಒಬ್ಬನೇ ಒಬ್ಬ ಗೆಳೆಯ ಅವನೂ ಇಲ್ಲ, ಏನು ಮಾಡಲಿ ನಾನು? ಅಂತ ಹೇಳಿ ಕಂಗೆಟ್ಟೆ. ಏನು ಮಾಡೋದು, ಏನು ಮಾಡೋದು, ಏನು ಮಾಡೋದು? ಹೆಂಡ್ತಿನ ಕರೀರಿ, ಬನ್ನು. ಜನಾರ್ದನ ಧಾಮಕ್ಕೊಂದು ಫೋನ್ ಮಾಡು. ಅವ್ರು ಫೋನ್ ಮಾಡ್ತಾ ಇದ್ದಾರೆ. ನಂಬರು ಇಲ್ಲಿದೆ, ಕೊಡ್ತಾನೆ. 664 ಅಂತ ಕಡೆನಲ್ಲಿ ಬರುತ್ತೆ.
ಉದಿತಾಂ ಮರಣೆ ಬುದ್ಧಿಂ ಮುನಿವಾಕ್ಯೈರ್ನಿವರ್ತಯೇ ಬುದ್ಧಿರ್ಯಾ ತೇನ ಮೇ ದತ್ತ ಪ್ರಾಣಾನಾಂ ರಕ್ಷಣೆ ಮಮ. ಬಹಳ ವಿತರ್ಕಗಳು ಕಾಡಿದವು. ಏನ್ ಮಾಡೋದು? ಬದುಕಲ ಸಾಯ್ಲ? ಅವನ ಮಾತು ಸತ್ಯ ಆಗತ್ತೆ ಅಂತ ಅಂದ್ಕೊಳ್ಳೋದಾ? ಆಗಲ್ವಾ? ಸಾ ಮೇ ಪನಯತೆ ದುಃಖಂ ದೀಪ್ತೆ ವಾಗ್ನಿಶಿಖಾ ತಮಃ ಉದಿತಾಂ ಮರಣೆ ಬುದ್ಧಿಂ ಮುನಿವಾಕ್ಯೈರ್ನಿವರ್ತಯೇ. ನಾನು ಮರಣಕ್ಕೆ ನಿಶ್ಚಯ ಮಾಡೋದು ಇಲ್ಲ, ಮುನಿ ಹೇಳಿದಾನೆ, ನನ್ನ ಜೀವಮಾನದ ಕರ್ತವ್ಯ ಅದು ಅಂತ ಹೇಳಿ ಹಿಂದೆ ಸರಿಯೋದು. ಈ ಗೊಂದಲದಲ್ಲಿಯೇ ಬಹಳ ಕಾಲ ಕಳೆಯಿತು. ಸಾಮೇಪನಯತೆ ದುಃಖಂ ದೀಪ್ತೆ ವಾಗ್ನಿಶಿಖಾ ತಮಃ. ಕಡೆಗೆ ಅವರು ಹೇಳಿದ ಮಾತು, ಸಾಮೇಪನಯತೆ ದುಃಖಂ, ನನಗೆ ಕಡೆಗೆ ನನ್ನ ದುಃಖವನ್ನ ಅದು ಪರಿಹಾರ ಮಾಡ್ತಾ ಇತ್ತು. ಪುತ್ರ ಸಂತರ್ಜಿತೋ ವಾಗ್ಭಿಃ ನತ್ರಾತಾ ಮೈಥಿಲೀ ಕಥಂ ತಸ್ಯಾ ವಿಲಪಿತಂ ಶ್ರುತ್ವಾ ತೌ ಚ ಸೂತಾ ವಿಯೋಜಿತೌ. ಆಮೇಲೆ ರಾವಣ ಸೀತೆಯನ್ನು ಎತ್ಕೊಂಡು ಹೋದ ಅಂತ ಹೇಳಿ ನನ್ನ ಮಗ ಬಂದ ಹೇಳಿದ. ನನ್ನ ಮಗನಿಗೆ ಬೈದೆ ನಾನು. ಯಾಕೋ ರಾವಣನ ಎದುರು ಹೋರಾಡ್ಲಿಕ್ಕಾಗಲ್ಲ ನಿನಗೆ ಅಂತ ಹೇಳಿ ನನ್ನ ಮಗನನ್ನ ಬೈದಿದ್ದೇನೆ. ನನ್ನ ಮಗನ ಬಲ ಎಲ್ಲಿ? ಅವನೆಲ್ಲಿ? ರಾವಣನ ಬಲ ಏನು? ನನ್ನ ಮಗನ ಬಲ ಏನು? ಪ್ರಹರ್ಷ ಮತುಲಂ ಲೇಭೆ ನಮೇ ದಶರಥ ಸ್ನೇಹಾತ್ ಪುತ್ರೇಣೋತ್ಪಾದಿತಂ ಪ್ರಿಯಂ ತಸ್ಯ ತ್ವೇವಂ ಬ್ರುವಾಣಸ್ಯ ಸಂಹತೈರ್ವಾನರೈ ಸದಾ. ನಿಮಗಾಗಿ ಕಾದಿದ್ದೇನೆ ನೋಡಿ ಅಂತ ಹೇಳ್ತಾ ಇರುವಾಗ ರೆಕ್ಕೆ ಮೂಡಿತಂತೆ ಅವನಿಗೆ. ಉತ್ಪೇತುಸ್ತದಾ ಪಕ್ಷೌ ಸಮಕ್ಷಂ ವನಚಾರಿಣಾಂ ಸದೃಷ್ಟ್ವಾ ಸ್ವಾಂ ತನುಂ ಪಕ್ಷೈಃ ಉದ್ಗತೈರರುಣಚ್ಛದೈಃ. ಇಂತಹ ರೆಕ್ಕೆ, ಕೆಂಪು ಬೆಂಕಿಯಂತಹ ರೆಕ್ಕೆ, ಅದ್ಭುತವಾದ ಗರಿಗಳ ರೆಕ್ಕೆ. ಸಂತೋಷ ಆಯಿತು. ತನ್ನ ರೆಕ್ಕೆಗಳನ್ನು ಮತ್ತೆ ಮತ್ತೆ ನೋಡಿಕೊಂಡ ಅಂತೆ. ಪ್ರಹರ್ಷ ಮತುಲಂ ಲೇಭೆ ವಾನರಾಂಶ್ಚೇದಮಬ್ರವೀತ್. ಬಹಳ ಸಂತೋಷ ಆಗಿ ಹೋಯಿತು. ನಿಶಾಕರ ಅವನ ಪ್ರಸಾದದಿಂದ ಆದಿತ್ಯ ರಶ್ಮಿ ನಿರ್ದಗ್ಧೌ ಪಕ್ಷೌ ಪುನರುಪಸ್ಥಿತೌ. ಸೂರ್ಯನ ಕದಿರುಗಳಿಂದ ಬಿಸಿಲಿನಿಂದ ಸುಟ್ಟು ಹೋದ ರೆಕ್ಕೆ ಮತ್ತೆ ಬಂದಿತು. ಯೌವನೇ ವರ್ತಮಾನಸ್ಯ ಮಮಾಸೀದ್ಯ ಪರಾಕ್ರಮ. ಈ ಮುದಿತನಕ್ಕೆ ಬಂದು ಮತ್ತೆ ಯೌವನಕ್ಕೆ ವಾಪಸ್ ಹೊಟ್ಟೋದೆ ನಾನು. ಯೌವನದಲ್ಲಿ ಏನು ಪರಾಕ್ರಮ, ಏನು ಎಂಥುಸಿಯಾಸಮ್ ಇತ್ತು, ಈಗ ಅದು ಬಂದಿದೆ. ಅದೇ ರೀತಿಯಾದ ಬಲ, ಅದೇ ರೀತಿಯಾದ ಗಟ್ಟಿಯಾದ ರೆಕ್ಕೆ. ತಮೇ ವಾದ್ಯಾನ್ ವಗಚ್ಛಾಮಿ ಬಲಂ ಪೌರುಷಮೇವ ಚ ಸರ್ವಥಾ ಕ್ರಿಯತಾಂ ಯತ್ನಃ ಸೀತಾಮಧಿಗಮಿಷ್ಯಥ. ಇಷ್ಟು ನನ್ನ ಕೆಲಸ ಆಯಿತು, ನೀವು ಪ್ರಯತ್ನ ಪಡ್ರಿ, ಸೀತೆ ಸಿಗ್ತಾಳೆ. ಪಕ್ಷ ಲಾಭೋ ಮಮಾಯಂವಹ ಸಿದ್ಧಿ ಪ್ರತ್ಯಯಕಾರಕ. ನೋಡಿ ನನಗೆ ರೆಕ್ಕೆ ಬಂತೋ ಇಲ್ವೋ, ಹಾಗೆ ನಿಮ್ಮ ಪ್ರಯತ್ನಕ್ಕೂ ಫಲ ಸಿಗತ್ತೆ. ಇತ್ಯುಕ್ತ್ವಾ ತಾನ್ ಹರೀನ್ ಸರ್ವಾನ್ ಸಂಪಾತಿ ಪ್ಲವಗೋತ್ತಮಃ ಉತ್ಪಪಾತ ಗಿರೇ ಶೃಂಗಾತ್ ಜಿಹಾಸು ಖಗಮೋ ಗತಿಂ. ಹಾಗೆ ಆ ಬೆಟ್ಟದಿಂದ ಹಾರಿ ಹೊಟ್ಟೋದ್ನಂತವನು. ಅಲ್ಲಿಂದ ಎಲ್ಲರಿಗಿಂತ ಮೇಲ್ಗಡೆ ಹೋಗಿ ಕೆಳಗಡೆ ಬಿದ್ದು ಮೈಯೆಲ್ಲ ಗಾಯ ಮಾಡಿಕೊಂಡು ರೆಕ್ಕೆಯೆಲ್ಲ ಸುಟ್ಟು ಹೋಗಿ ಅವನ ರೆಕ್ಕೆ ಮೂಡಿತು, ಹಾರಿ ಹೋಗಿದ್ದು ಆಯಿತು. ಬಭೂವುರ ಹರಿಚಾರ್ದೂಲಾಹ ವಿಕ್ರಮಾಭ್ಯುದಯೋನ್ಮುಖಾ. ಬಹಳ ಸಂತೋಷ ಆಯ್ತಂತೆಲ್ಲ ಕಪಿಗಳಿಗೆ. ಮತ್ತೆ ನಾವು ಟ್ರೈ ಮಾಡ್ತೇವೆ ಅಂತ ಹೊರಟ್ರು. ಇತಿ ಪವನ ಸಮಾನ ವಿಕ್ರಮಾ ಪ್ಲವಗ ವರಾಹ ಪ್ರತಿಲಬ್ಧ ಪೌರುಚಾಹ ಅಭಿಜಿದಭಿಮುಖಾಂ ದಿಚಂ ಯಯುಃ
ಜನಕಸುತ ಪರಿಮಾರ್ಗಣೋನ್ಮುಖಾ. ಸೀತೆಯನ್ನು ಹುಡುಕಲಿಕ್ಕೆ ಅಂತ ಅವರು ಹೊರಟರು ಅನ್ನುವಲ್ಲಿಗೆ 63ನೆಯ ಸರ್ಗ. ಆಖ್ಯಾತ ಗೃಧ್ರರಾಜೇನ ಖಮಾತ್ಪ್ಲುತ್ಯ ಪ್ಲವಂಗಮಾ ಸಂಗತಾ ಪ್ರೀತಿ ಸಂಯುಕ್ತಾ ವಿನೇದು ಸಿಂಹ ವಿಕ್ರಮಾ. ಈ ರೀತಿ ಹೇಳಿದ ಮೇಲೆ ಸಂತೋಷದಿಂದ ಹುಂಕಾರವಂ ಗೈದರು. ಸಂಪಾತೇರ್ವಚನಂ ಶ್ರುತ್ವಾ ಹರಯೋ ರಾವಣಕ್ಷಯಂ. ಸಂಪಾತಿಯ ಮಾತನ್ನ ಕೇಳಿ ರಾವಣನ ಮನೆಗೆ ಈಗಲೇ ಹೋಗಬೇಕೋ ಎನ್ನುವ ಉತ್ಕಟದಿಂದ ಬಂದರು. ಸಾಗರ ಮಾಜಗ್ಮುಹು, ಮುಂದೆ ಕಡಲಿದೆ. ಅಭಿಗಮ್ಯತ ತಂ ದೇಶಂ ದದೃಶುರ್ಭೀಮ ವಿಕ್ರಮಾ ಕೃತ್ಸನಂ ಲೋಕಸ್ಯ ಮಹತಃ ಪ್ರತಿಬಿಂಬಮಿವ ಸ್ಥಿತಂ. ಇಡೀ ಲೋಕದ ಪ್ರತಿಬಿಂಬವೋ ಎಂಬಂತೆ ಕಡಲಿತ್ತು. ದಕ್ಷಿಣಸ್ಯ ಸಮುದ್ರಸ್ಯ ಸಮಾಸಾದ್ಯ ಉತ್ತರಾಂ ದಿಶಂ ಸನ್ನಿವೇಶಂ ತತಶ್ಚಕ್ರುಹು ಹರಿವೀರಾಪ್ಲವಂಗಮಾಹ. ನೋಡಿದರಂತೆ ಆಕಾಶಮಿವ ದುಷ್ಪಾರಂ ಸಾಗರಂ ಪ್ರೇಕ್ಷ್ಯವಾನರಾಹ ವಿಷೇದುಸ್ಸಹಿತಾ ಸರ್ವೇ ಕಥಂ ಕಾರ್ಯಮಿತಿ ಬ್ರುವನ್. ಇನ್ನೊಂದು ಆಗಸವೋ ಎಂಬಂತೆ ಕಡಲನ್ನು ಕಂಡ್ರಂತೆ. ಕಡಲು ಅಷ್ಟೇ ಆಳ, ಆಗಸವೂ ಅಷ್ಟೇ ಆಳ. ಅಯ್ಯೋ, ಬಿಂದುವಿನಿಂದ ಹೊರಟು ಮತ್ತೆ ಬಿಂದುವಿಗೆ ಬಂದು ನಿಂತೆವು. ಏನೋ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಅನ್ಕೊಂಡ್ವಿ, ಮತ್ತಲ್ಲಿಗೆ. ವಿಷಣ್ಣಾಂ ವಾಹಿನೀಂ ದೃಷ್ಟ್ವಾ ಸಾಗರಸ್ಯ ನಿರೀಕ್ಷಣಾತ್ ಆಶ್ವಾಸಯಾಮಾಸ ಹರೀನ್ ಭಯಾರ್ಥಾನ್ ಹರಿಸತ್ತಮಃ. ಆಮೇಲೆ ನೋಡಿದ, ಮತ್ತೆ ಹೇಳಿದ ಅಂತೆ ಅಂಗದ, ನ ವಿಷಾದೇ ಮನಃಕಾರ್ಯಂ ವಿಷಾದೋ ದೋಷವತ್ತರಃ ವಿಷಾದೋ ಹಂತಿ ಪುರುಷಂ ಬಾಲಂ ಕ್ರುದ್ಧೈವೋರಗಃ. ಯಾವತ್ತೂ ವಿಷಾದಕ್ಕೆ ಒಳಗಾಗಬಾರದು, ಉತ್ಸಾಹ ಹೀನ ಆಗಬಾರದು. ಯಾಕೆಂದರೆ ವಿಷಾದ ಅಂತನ್ನೋದು ಹುಡುಗನನ್ನು ಹಾವು ಕೊಲ್ಲುವ ಹಾಗೆ ಕೊಂದು ಬಿಡತ್ತೆ. ಯಾ ವಿಷಾದಂ ಪ್ರಸಹತೆ ಯೋ ವಿಷಾದಂ ಪ್ರಸಹತೆ ವಿಕ್ರಮೇ ತಮುಪಸ್ಥಿತೆ ತೇಜಸಾ ತಸ್ಯ ಹೀನಸ್ಯ ಪುರುಷಾರ್ಥೋ ನ ಸಿದ್ಧ್ಯತಿ. ಎಂತಹ ಕಷ್ಟದ ಪ್ರಸಂಗ ಬಂದರೂ ಕಂಗೆಡದವ ಸಿದ್ಧಿಯನ್ನು ಪಡೆಯುತ್ತಾನೆ. ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಅಂಗದೋ ವಾನರೈಃ ಸಹ ಹರಿವೃದ್ಧೈಃ ಸಮಾಗಮ್ಯ ಪುನರ್ಮಂತ್ರಮಮಂತ್ರಯತ್. ಇವಾಗ ರಾತ್ರಿ ಆಗಿದೆ, ಮಲ್ಕೊಳ್ಳೋಣ, ನಾಳೆ ಬೆಳಗ್ಗೆ ಎದ್ಬಿಟ್ಟು ಯೋಚನೆ ಮಾಡೋಣ ಅಂತ. ಆಯಿತು. ಆ ರಾತ್ರಿ ಕಳೆಯಿತು, ಇರುಳು ಉರುಳಿತು, ಬೆಳಗಾಯಿತು. ಸರಿ, ಬಂದರು, ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಸಾ ವಾನರಾಣಾಂ ಧ್ವಜಿನಿ ಪರಿವಾರ್ಯಾಂಗದಂ ಬಭೌ ವಾಸವಂ ಪರಿವಾರ್ಯೇವ ಮರುತಾಂ ವಾಹಿನಿ ಸ್ಥಿತಂ. ಆಮೇಲೆ ಎಲ್ಲರೂ ಅಂಗದನ ಸುತ್ತ ಕೂತ್ಕೊಂಡ್ರು. ಯಾರು ಕಡಲನ್ನು ದಾಟಿ ಯಾರು? ಅನ್ಯತ್ರ ವಾಲಿತನಯಾತ್ ಅನ್ಯತ್ರ ಚ ಹನುಮತಃ. ಒಂದೋ ಹನುಮಂತ ಹೋಗಬೇಕು, ಒಂದೋ ಅಂಗದ ಹೋಗಬೇಕು. ತತಸ್ತಾನ್ ಹರಿವೃದ್ಧಾಂಶ್ಚ ತಚ್ಚ ಸೈನ್ಯಮರಿಂದಮಃ ಹನುಮಾನ್ಯಾಂಗದ ಶ್ರೀಮಾನ್ ವಾಕ್ಯಾರ್ಥಮಿದಮಬ್ರವೀತ್ ವಾಕ್ಯಮರ್ಥವದಬ್ರವೀತ್. ಆಮೇಲೆ ಅಂಗದ ಏನು ಮಾಡಿದ, ಎಲ್ಲರ ಅನುಮತಿ ಕೋರಿ ಮಾತಾಡಬಹುದೇ ಅಂತ. ಯುವರಾಜ ಅವನು, ಎಲ್ಲ ಅವನಿಗಿಂತ ಸೀನಿಯರ್ಸೇ, ಮಾತಾಡಬಹುದೇ ಅಂತ ಕೇಳಿ, ಕೈದಾನಿಂ ಮಹಾತೇಜಾಹ ಲಂಘಯಿಷ್ಯತಿ ಸಾಗರಂ. ಯಾರಯ್ಯ ಕಡಲನ್ನು ದಾಟಿಯಾನು? ಕಕ್ಕರಿಷ್ಯತಿ ಸುಗ್ರೀವಂ ಸತ್ಯಸಂಧಮರಿಂದಮಂ. ಸುಗ್ರೀವನನ್ನ ಸತ್ಯ ಪ್ರತಿಜ್ಞನಾಗಿ ಯಾರು ಮಾಡ್ತಾನೆ? ಕೋ ವೀರೋ ಯೋಜನ ಶತಂ ಲಂಘಯೇತ ಪ್ಲವಂಗಮಃ. ಯಾವ ವೀರ ತಾನೇ 100 ಯೋಜನವಂ ಜಿಗಿದಾನು? ಇಮಾನಶ್ಚ ಯೂಥಪಾನ್ ಸರ್ವಾನ್ ಮೋಚಯೇತ್ ಕೋ ಮಹಾಭಯಾತ್. ತಾನು ಜಿಗಿದು ಈ ಎಲ್ಲ ಕಪಿಗಳನ್ನ ಹಿರಿದಾದ ಹೆದರಿಕೆಯಿಂದ ಬಿಡಿಸುವವನು ಯಾರು? ಕಸ್ಯ ಪ್ರಸಾದಾದ್ದಾರಾಂಶ್ಚ ಪುತ್ರಾಂಶ್ಚೈವ ಗೃಹಾಣಿ ಚ. ಯಾರ ಅನುಗ್ರಹದಿಂದ ಹೆಂಡತಿಯರನ್ನು, ಮಕ್ಕಳನ್ನು, ಮನೆಗಳನ್ನು ಮತ್ತೆ ನೋಡ್ತೇವೋ ಯಾರವನು? ಯದಿ ಕಶ್ಚಿತ್ ಸಮರ್ಥೋವಹ ಸಾಗರ ಪ್ಲವನೇ ಹರಿಹಿ ಸರದಾತ್ವಿಹನ ಶೀಘ್ರಂ ಪುಣ್ಯಾಂ ಅಭಯ ದಕ್ಷಿಣಾಂ. ಯಾರಾದರೂ ಸಮರ್ಥರಿದ್ರೆ ಹೇಳಿ, ಅಭಯ ದಕ್ಷಿಣವನ್ನು ಯಾರು ಕೊಡ್ತೀರಾ? ಅಂಗದಸ್ಯ ವಚ ಶ್ರುತ್ವಾ ನ ಕಶ್ಚಿತ್ ಕಿಂಚಿದಬ್ರವೀತ್. ಯಾರು ಏನು ಮಾತಾಡಲಿಲ್ಲ. ಸ್ಥಿಮಿತೆ ವಾಭವತ್ ಸರ್ವಾ ಸಾ ತತ್ರ ಹರಿವಾಹಿನಿ.
ಸಾಗರದ ಕಡಲಿನ ನಡುವೆ ಹೇಗೆ ಸ್ತಬ್ಧವಾಗಿರುತ್ತೋ ಯಾವುದೋ ಒಂದು ಕಾಲದಲ್ಲಿ, ಆ ರೀತಿ ಕಪಿಗಳ ಕಡಲು ಕೂಡ ಸ್ತಬ್ಧವಾಗಿತ್ತಂತೆ. ಇನ್ನೊಂದು ಹೇಳ್ತಾರೆ, ಸ್ಥಿಮಿತೇವ ಅಭವತ್ ಸರ್ವ, ನದಿ ಹೀಗೆ ಓಡ್ತಾ ಇದ್ದದ್ದು ನಿಂತಂತಾಯ್ತು ಅಂತ. ಆ ಟೆಕ್ನಿಕ್ಕನ್ನು ಎಲ್ಲರೂ ಬಳಸ್ತಾರೆ. ಏನೋ ಒಂದು ಶಾಕಿಂಗ್ ಅನ್ನು ಹೇಳಬೇಕಾದ್ರೆ ಓ ಅಂತ ಹೀಗೆ ಬರೋ ಹಾಗೆ ಅಲ್ಲಿಗೆ ಸ್ಟಿಲ್ ಅಲ್ವಾ. ಅದನ್ನ ವಾಲ್ಮೀಕಿಗಳೇ ಆ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಸ್ಥಿಮಿತೇವ ಅಭವತ್ ಸರ್ವ ಸಾತತ್ರ ಹರಿವಾಹಿನಿ, ಆ ಕಪಿಗಳೆಂಬ ನದಿ ಸ್ತಬ್ಧವಾದಾಗೆ ಆಗಿ ಹೋಯಿತು. ಪುನರೇವ ಅಂಗದ ಪ್ರಾಹ, ಆಮೇಲೆ ಅಂಗದ ಹೇಳಿದ, ನಹಿ ವೋ ಗಮನೆ ತಂಗಃ ಕದಾಚಿತ್ ಕಶ್ಚಿತ್ ಭವೇತ್. ಆಯ್ತಪ್ಪ, ಒಳ್ಳೊಳ್ಳೆ ಕುಲದಲ್ಲಿ ಹುಟ್ಟಿದ್ದೀರಾ, ಬೃಹಧ್ವಂ ಯಶ್ಚಯ ಶಕ್ತಿ ಪ್ಲವನೆ ಪ್ಲವಗರಚ ಭಾಹ, ಯಾರಿಗೆ ಸಾಮರ್ಥ್ಯ ಇದೆ ಅದನ್ನಾದರೂ ಹೇಳಿ ಅಂತ ಹೇಳಿವಲ್ಲಿಗೆ 64ನೇ ಅಧ್ಯಾಯ. ಅಥಾಂಗದ ವಚ ಶ್ರುತ್ವ ಸರ್ವೇ ವಾನರ ತೇ ಸರ್ವೇ ವಾನರರಚಭಾಹ ಸ್ವಂ ಸ್ವಂ ಗತೌ ಸಮುತ್ಸಾಹಂ ಊಚುಸ್ತತ್ರ ಪರಾಕ್ರಮಂ ಯಥಾಕ್ರಮಂ. ಅಂಗದನ ಮಾತನ್ನು ಕೇಳಿದ ಮೇಲೆ ಎಲ್ಲ ಹೇಳಿದರಂತೆ. ಆಪಭಾಷೆ ಗಜಸ್ತತ್ರ ಪ್ಲವೇಯಂ 10 ಯೋಜನಂ. ಗಜ ಹೇಳಿದ 10 ಯೋಜನ ಜಿಗಿತೇನೆ ಎಂದ. ಗವಾಕ್ಷೋ ಯೋಜನಾನ್ಯಾಹ ಗಮಿಷ್ಯಾಮೀತಿ 20. ಗವಾಕ್ಷ 20 ಯೋಜನ ಜಿಗಿತೇನೆ ಅಂತಂದ. ಶರಭೋ ವಾನರಸ್ತತ್ರ ವಾನರಾನ್ಸ್ತಾನುವಾಚ 30 ಗಮಿಷ್ಯಾಮಿ ಯೋಜನಾನಾಂ ಪ್ಲವಂಗಮಾಹ. ಆಮೇಲೆ ಅವನು ಹೇಳಿದ ಶರಭ 30 ಯೋಜನ ಜಿಗಿತೇನೆ ಅಂತ. ಋಷಭೋ ವಾನರಸ್ತತ್ರ ವಾನರಾನ್ಸ್ತಾನುವಾಚ 40 ಗಮಿಷ್ಯಾಮಿ ಯೋಜನಾನಾಂ ನ ಸಂಶಯ. ಅವನು ಋಷಭ ಹೇಳಿದ 40 ಯೋಜನ ಜಿಗಿತೇನೆ ಅಂತ. ಆಮೇಲೆ ಗಂಧಮಾದನ ಹೇಳಿದನಂತೆ ಯೋಜನಾನಾಂ ಗಮಿಷ್ಯಾಮಿ 50 ನ ಸಂಶಯ ಅಂತ. ಮೈಂದಸ್ತು ವಾನರಸ್ತತ್ರ ವಾನರಾನ್ಸ್ತಾನುವಾಚ ಯೋಜನಾನಾಂ ಪರಂ 60 ಅಹಂ ಪ್ಲವಿತುಮುತ್ಸಹೇ. ಮೈಂದ ಅಂತ, ಆ ಮೈಂದ ಅಶ್ವದೇವತೆಗಳಲ್ಲಿ ಒಬ್ಬ. ಅವನೇನು ಮಾಡಿದ, 60 ಯೋಜನ ಜಿಗಿತೇನೆ ಎಂದ. ಮೈಂದನಿಗೆ ಸಮಾನನಾದವನು ವಿವಿಧ, ಆದರೆ ವಿಶೇಷ ಸಾಮರ್ಥ್ಯ ಇರೋದರಿಂದಾಗಿ ಆವೇಶ ಐಂದ್ರೋ ವರದಾನ ತೋಭೂತ್ ಅಂತ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಕಡೆ ಹೇಳ್ತಾರೆ. ವಿವಿಧನಿಗೆ ಇಂದ್ರನ ಆವೇಶ ಇತ್ತು, ಅದರಿಂದಾಗಿ ಮೈಂದನಿಗಿಂತ ಹೆಚ್ಚಿನ ಶಕ್ತಿ ಇತ್ತು. ಅದಕ್ಕೆ ಅವನು ಹೇಳಿದ 70 ಯೋಜನಾನ್ಯಹಂ 70 ಯೋಜನ ಜಿಗಿತೇನೆ ಅಂತ. ಆಮೇಲೆ ಈಗೆಲ್ಲ ಪಾಠ ಸುಷೇಣಸ್ತು ಮಹಾತೇಜಾಹ ಸತ್ವವಾನ್ ಕಪಿ ಸತ್ತಮಃ ಅಂತ ತಪ್ಪು ಪಾಠ. ಸುಷೇಣ ಅಂತಂದ್ರೆ ತಾರೆಯ ಅಪ್ಪ ಅಲ್ಲ, ರುಮೆಯ ಅಪ್ಪ. ಅವನು ಸುಷೇಣ, ಅವನು ಅಲ್ಲಿಗೆ ಹೋಗಿದ್ದಾನೆ ಪಶ್ಚಿಮ ದಿಕ್ಕಿಗೆ, ಇಲ್ಲೇ ಬರ್ತಾನೆ. ಅದಕ್ಕೆ ಪಂಡಿತಾಚಾರ್ಯರು ಶರಭ ಅಂತ ಹಾಕಿದ್ದಾರೆ. ಅದರಿಂದಾಗಿ ಇಲ್ಲಿ ಆಗಬೇಕಾಗಿರೋ ಪಾಠ ಶರಭಸ್ತು ಮಹಾತೇಜಾಹ ಅಂತ ಆಗಬೇಕು. ಶರಭ ಅಂತನ್ನುವ ಒಬ್ಬ ಗೋವಿಂದರಾಜರು ಅದನ್ನೇ ತಗೊಂಡಿದ್ದಾರೆ. ಗೋವಿಂದರಾಜರು ಅಂತ ಹೇಳಿ ಇದಕ್ಕೆ ವ್ಯಾಖ್ಯಾನ ಮಾಡಿದವರು ಪಂಡಿತಾಚಾರ್ಯರು ಮತ್ತು ಗೋವಿಂದರಾಜರದ್ದು ಐಕಕಂಠ್ಯ. ಏನಂತ? ಶರಭ ಅಂತ. ಶರಭ ಹೇಳಿದಂತೆ 80 ಪ್ರತಿಜಾನೇಹಂ 80 ಯೋಜನ ಜಿಗಿತೇನೆ ಅಂತ. ಆಗ ಜಾಂಬವಾನ್ ಪ್ರತ್ಯಭಾಷತ, ಜಾಂಬವಂತ ನುಡಿದ ಅಂತೆ. ಏನು? ಪೂರ್ವಮಸ್ಮಾಕಮಪ್ಯಾಸೀತ್ ಕಶ್ಚಿದ್ ಗತಿ ಪರಾಕ್ರಮಃ ತೇ ವಯಂ ವಯಸಪ್ಪಾರಮನು ಪ್ರಾಪ್ತಾಸ್ಮ ಸಾಂಪ್ರತಂ ಅಂತ. ಇಲ್ಲಿರೋದು ಹೀಗೆ, ಮೊದಲು ನಮಗೂ ಒಳ್ಳೆ ಪರಾಕ್ರಮ ಇತ್ತು, ಈಗ ವಯಸ್ಸಾಗೋಗಿದೆ ಅಂತ ಹೇಳಿದ ಅಂತ. ಇದನ್ನ ಪಂಡಿತಾಚಾರ್ಯರು ವೃದ್ಧಂ ಹಸೇಯುಸ್ತರುಣಾಹ, ನಾನು ಮುದುಕ ಹೇಳಿದ್ರೆ ನಗ್ತೀರೇನೋ ಅಂತ ಹೇಳಿದ ಅಂತ. ಅದೇ ಇಲ್ಲಿ ಪೂರ್ವಮಸ್ಮಾಕಮಪ್ಯಾಸೀತ್ ಕಶ್ಚಿದ್ ಗತಿ ಪರಾಕ್ರಮಃ ತೇ ವಯಂ ವಯಸಪ್ಪಾರಂ ಅನುಪ್ರಾಪ್ತಾಸ್ಮ ಸಾಂಪ್ರತಂ. ಕಿಂತು ನೈವಂ ಗತೆ ಶಕ್ಯಂ ಇದಂ ಕಾರ್ಯಮುಪೇಕ್ಷಿತುಂ. ಆದರೆ ಎಲ್ಲರೂ ಹೇಳ್ತಾ ಇರಬೇಕು, ಆದರೆ ನಾನು
ಹೇಳಬೇಕು ಅಂತ ಹೇಳ್ತಾ ಇದ್ದೇನೆ. ಸಾಂಪ್ರತಂ ಕಾಲಮಸ್ಮಾಕಂ ಯಾಗತಿಸ್ತಾಂ ನಿಬೋಧತಾ. ಈಗ ನಾನು ನವತಿಂ ಯೋಜನಾನಾಂತೂ ಗಮಿಷ್ಯಾಮಿ ನ ಸಂಶಯ. 90 ಯೋಜನ ಜಿಗಿತೇನೆ ಅಂತ. ಇದನ್ನ ಸ್ಪಷ್ಟವಾಗಿ ಬಿಡಿಸಿದವರು ಮಧ್ವಾಚಾರ್ಯರು ಮತ್ತು ನಾರಾಯಣ ಪಂಡಿತರು. ಅವನು ಹೇಳೋದು ನೀವು ಭಾಗವತದಲ್ಲಿ ನೋಡಿದ್ರೆ ವಾಮನ ತ್ರಿವಿಕ್ರಮ ರೂಪವನ್ನು ತಾಳಿದಾಗ ಒಂದು ತ್ರೈಲೋಕ್ಯ ದಿಗ್ವಿಜಯ, ದೇವತೆಗಳಿಗೆ ಅವನು ರಾಜ್ಯವನ್ನು ಮರಳಿಕೊಟ್ಟ ತ್ರಿವಿಕ್ರಮ ಅಲ್ವಾ. ವಾಮನ ತ್ರಿವಿಕ್ರಮನಾಗಿ ಬಲಿಯಿಂದ ರಾಜ್ಯವನ್ನು ಕಸಿದು ಇಂದ್ರನಿಗೆ ಕೊಟ್ಟ. ಆಗ ನಂದಿರವಂ ಪ್ರಕುರ್ವತ, 3 ಲೋಕದ ತುಂಬ ಸಂತೋಷದ ಘೋಷಣೆಯನ್ನು ಕೂಗಬೇಕಾದ್ರೆ ನನ್ನ ತೊಡೆ ಇದೆಯಲ್ಲ ಮೇರು ಪರ್ವತ ತುದಿತ್ತಾಗ್ಬಿಡ್ತು. ಸವೇದನಂ ಜಾನು ಮಮಾಸ ಮೇರುತಃ, ಅದರಿಂದಾಗಿ ನನ್ನ ಮಂಡಿ ಇದೆಯಲ್ಲ ಅವತ್ತಿಂದ ನೋವಪ್ಪ. ಅದರಿಂದಾಗಿ ಪುರಾತ್ವಹಂ ಷಣ್ಣವತಿ ಪ್ಲವೋಸ್ಮಿ, ಅದಕ್ಕಿಂತ ಮೊದಲು ನಾನು 96 ಯೋಜನೆ ಜಿಗಿತಾ ಇದ್ದೆ. ಈಗ ವಯಸ್ಸಾಯಿತು ಬೇರೆ, ಆ ಮಂಡಿ ನೋವು ಇನ್ನೂ ತಗ್ಗಿಲ್ಲ, ನಾನು 90 ಯೋಜನೆ ಜಿಗಿತೇನೆ ಅನ್ನಂತೆ. ಇದು ಭಾಗವತದಲ್ಲಿದೆ. ವಾಲ್ಮೀಕಿಗಳೇ ಹೇಳಲಿಲ್ಲ, ಇಷ್ಟೇ ಹೇಳ್ತಾರೆ, ನನಗೆ ಇವತ್ತಿಗೆ ಇಷ್ಟು ಜಿಗಿಲಿಕ್ಕಾಗತ್ತೆ ಅಂತ ಅಷ್ಟೇ ಹೇಳ್ತಾರೆ. ಆ ಭಾಗವತದಲ್ಲಿರೋದನ್ನ ಮತ್ತೆ ವಾಲ್ಮೀಕಿ ರಾಮಾಯಣ ಅಥವಾ ಮೂಲ ರಾಮಾಯಣದಲ್ಲಿರೋದನ್ನು ಜೋಡಿಸಿ ಆಚಾರ್ಯರು ಹೇಳ್ತಾರೆ. ಅಲ್ಲಿ ವೃಷಭ ಅಂತ ಪಾಠವನ್ನು ಇಟ್ಕೊಂಡಿದ್ದಾರೆ. ಭೂಷಣ ಕಾವ್ಯ ಪ್ರಶ್ನೆಗೆ ಉತ್ತರ ಇವರೆಲ್ಲ. ಕಿಂತು ನೈವಂ ಗತೆ ಶಕ್ಯಮಿದಂ ಕಾರ್ಯಂ ಉಪೇಕ್ಷಿತುಂ ಯದರ್ಥಂ ಕಪಿರಾಜ್, ಆಯ್ತಲ್ಲ ಹೇಳಿದ್ದೇನೆ ಅಂತ. ಮಯಾ ವೈರೋಚನೆ ಯಜ್ಞೆ ಪ್ರಭವಿಷ್ಣು ಸನಾತನಃ ಪ್ರದಕ್ಷಿಣೀಕೃತ ಪೂರ್ವಂ ಬ್ರೂಯಂ ಕ್ರಮಮಾಣಸ್ತ್ರಿವಿಕ್ರಮಃ ಸೈದಾನೀಮಹಂ ವೃದ್ಧಃ ಪ್ಲವನೆ ಮಂದವಿಕ್ರಮಃ ಯೌವನೆ ಚ ತದಾಚಿನ್ಮೆ ಬಲಮಪ್ರತಿಮಂ ಪರಂ. ಆದರೆ ನೈತಾವತಾಚ ಸಂಸಿದ್ಧಿ ಕಾರ್ಯಸ್ಯಾಸ್ಯ ಭವಿಷ್ಯತಿ. 90 ಯೋಜನ ಜಿಗಿತೀನಿ, ಇನ್ನು 10 ಯೋಜನ ತೇಲ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ ಅಂತ ಹೇಳಲಿಕ್ಕಾಗತ್ತಾ? ನನಗಂತೂ ಹೋಗ್ಲಿಕ್ಕಾಗಲ್ಲ, ಇಷ್ಟೇ ನನ್ನ ಕೈಲಾಗೋದು. ಆಗ ಅಂಗದ ಎಲ್ಲರ ಅನುಮತಿಯನ್ನು ಕೇಳಿ ಹೇಳಿದಂತೆ, ಅಹಮೇ ತದ್ಗಮಿಷ್ಯಾಮಿ ಯೋಜನಾನಾಂ ಚತಂತ್ವಹಂ, ನಾನು ಹೋಗ್ತೇನೆ, 100 ಯೋಜನ ದಾಟು ಬಿಡ್ತೇನೆ. ನಿವರ್ತನೆ ತುಮೇ ಶಕ್ತಿ ಸ್ಯಾನ್ನವೇತಿ ನ ನಿಶ್ಚಿತಂ, ವಾಪಸ್ ಬರಲಿಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಅಷ್ಟೇ ಶಕ್ತಿ ಇರಬೇಕಲ್ಲ. ಇಲ್ಲಿಂದ ಜಿಗಿಬೇಕು, ಜಿಗಿದು ಅಲ್ಲಿ ಏನೇನು ಕೆಲಸ ಮಾಡಬೇಕು ಗೊತ್ತಿಲ್ಲ, ಹೋಗ್ಬಿಡ್ತೀನಿ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಆಮೇಲೆ ಹೋಗ್ಬಿಡ್ತೀನಿ, ಆಮೇಲೆ ಗೊತ್ತಿಲ್ಲ. ಹಿಂಗಾದ್ರೆ ನಡೆಯುತ್ತಾ? ನಹಿ ಪ್ರೇಷಯಿತಾ ತಾತ ಸ್ವಾಮಿ ಪ್ರೇಷ್ಯ ಕಥಂಚನ ಭವತಾಯಂ ಜನಸ್ಸರ್ವ ಪ್ರೇಷ್ಯ ಪ್ಲವಗ ಸತ್ತಮ. ಹೀಗಾಗ್ತಾ ಇರುವಾಗ ಹೆಂಗ್ ಬೈಯೋದು ಅವನ್ನ ರಾಜ? ಆಯ್ತಾ? ಕಾವಿ ಆಮೇಲೆ ಉತ್ತರ ಕೊಡ್ತೀನಿ ಕಣ ನಿಂಗೆ. ನಹಿ ಪ್ರೇತಯಿತಾ ತಾತ, ಅಯ್ಯೋ ಬಾಲಿಶ ಅಂತ ಬೈಲಿಕ್ಕಾಗತ್ತಾ? ದೊಡ್ಡ ಪೊಸಿಷನ್ ಅಲ್ಲಿ ಬೇರೆ ಇದ್ದಾನೆ, ಹುಡುಗ ಮುಂಡೆ ಇದೆ ಅಂತ ಬೈಬೋದಪ್ಪ. ಈಗಿದ್ರೆ ಅವನನ್ನ ಹೆಂಗೆ ಸಮಾಧಾನ ಮಾಡಬೇಕು? ಯುವರಾಜ ಎಲ್ಲರಿಗಿಂತ ಚಿಕ್ಕವನು, ದೊಡ್ಡ ಪದವಿಯಲ್ಲಿದ್ದಾನೆ. ನಹಿ ಪ್ರೇತಯಿತಾ ತಾತ ಸ್ವಾಮಿ ಪ್ರೇಷ್ಯ ಕಥಂಚನ. ಅಲ್ಲ, ನೀನು ರಾಜನಪ್ಪ, ನಿಮ್ಮನ್ನು ನಾವೆಲ್ಲ ಕಳಿಸೋದಾ? ದಾಸರು ಹೋಗಬೇಕು, ಸಂಶಯ ಇದ್ದಲ್ಲಿ ಹೋಗಬಾರದು. ಭವಾನ್ ಕಲತ್ರಮಸ್ಮಾಕಂ ಸ್ವಾಮಿ ಭಾವೇ ವ್ಯವಸ್ಥಿತ ಸ್ವಾಮಿ ಕಲತ್ರಂ ಸೈನ್ಯಸ್ಯ ಗತಿರೇಚಾಪರಂತಪ. ಸೈನ್ಯಾಧಿಕಾರಿ ರಾಜ ಅಂತ ಹೇಳಿದ್ರೆ ಸೈನ್ಯದ ಹೆಂಡತಿ ಇದ್ದ ಹಾಗೆ. ಕಳತ್ರಂ, ಗಂಡ ಏನಾದರೂ ಮಾಡಿ ಹೆಂಡತಿಯನ್ನು ರಕ್ಷಣೆ ಮಾಡಬೇಕು, ಹಾಗೆ ಸೈನ್ಯ ಏನಾದರೂ ಮಾಡಿ ರಾಜನನ್ನು ರಕ್ಷಣೆ ಮಾಡಬೇಕು. ನೀವು ರಾಜರ ಸ್ಥಾನದಲ್ಲಿರೋರು. ಅಪಿವೈ ತಸ್ಯ ಕಾರ್ಯಸ್ಯ ಭವಾನ್ ಮೂಲಮರಿಂದಮ, ನೀವು ಪ್ರಧಾನ. ಮೂಲ ಇದ್ರೆ ಎಲ್ಲ ಗುಣಗಳು ಸಿದ್ಧ ಆಗತ್ತೆ.
ತದ್ಭವಾನಸ್ಯ ಕಾರ್ಯಸ್ಯ ಸಾಧನಂ ಸಾಧು ವಿಕ್ರಮ. ನೀವು ಬುದ್ಧಿ ಪರಾಕ್ರಮಗಳನ್ನು ಬಳಸಬೇಕು. ಈಗ ಸದ್ಯಕ್ಕೆ ಬುದ್ಧಿ ಬಳಸಿ. ಸತ್ಯಶ್ಚ ಗುರುಪುತ್ರಶ್ಚ ತ್ವಮ್ಹಿನ ಕಪಿ ಸತ್ತಮ. ನೀನು ಗುರುಪುತ್ರ, ನಮಗೆ ಹಿರಿಯರ ಮಗ ಬೇರೆ. ಅದರಿಂದ ಹೋಗಬೇಡಿ, ನಾವ್ಯಾರಾದರೂ ಹೋಗ್ತೀವಿ ಅಂತ ಸಮಾಧಾನ ಮಾಡಿದ್ರು. ಆಗ ಅಂಗದ ಹೇಳ್ದ, ಯದಿನಾಹಂ ಗಮಿಷ್ಯಾಮಿ ನಾನ್ಯೋ ವಾನರ ಪುಂಗವ. ಅಯ್ಯೋ, ನಾನು ಹೋಗಲಿಲ್ಲ ಅಂದ್ರೆ ಇನ್ಯಾರು ಹೋಗ್ತಾರೆ? ಪುನಃ ಖಲ್ವಿದಮಸ್ಮಾಭಿ ಕಾರ್ಯಂ ಪ್ರಾಯೋಪವೇತನಂ. ಮತ್ತೆ ಒಂದೇ ದಾರಿ, ಉಪವಾಸ ಕೂತ್ಬಿಟ್ಟು ಸತ್ತೋಗ್ಬಿಡೋದು ಅಂದ. ಅಂಗದ ಒಬ್ಬ ಮುಖ್ಯ ಹನುಮಂತ ಇದ್ದಾನೆ ಅಂತ ತಲೆಗೆ ತಗೋತಾ ಇಲ್ಲ. ಸಹಿ ಪ್ರಸಾದೇ ಚಾತ್ಯರ್ಥ ಕೋಪೇ ಚ ಹರಿರೀಶ್ವರ ಅತಿಥ್ಯ ತಸ್ಯ ಸಂದೇಶಂ ವಿನಾಚೋ ಗಮನೇ ಭವೇತ್. ಏನು ಮಾಡೋದು? ಈಗ ವಾಪಸ್ ಹೋಗ್ಬಿಟ್ಟು ಸಂಪಾತಿ ಹೇಳಿದಾನೆ ಹೀಗೆ, ಅದರಿಂದಾಗಿ ಏನು ಮಾಡಬೇಕು ಅಂತ ಹೋಗಿ ಕೇಳಲಿಕ್ಕಾಗಲ್ಲ. ಸೀತೆಯನ್ನು ನೋಡಿಯೇ ಬರಬೇಕು. ಹೋಗಲಿಕ್ಕೆ ಯಾರ ಕೈಲೂ ಆಗ್ತಾನೇ ಇಲ್ಲ. ತತ್ತಥಾ ಹ್ಯಸ್ಯ ಕಾರ್ಯಸ್ಯ ನಭವತ್ಯನ್ಯಥಾ ಗತಿ ತದ್ಭವಾನೇವ ದೃಷ್ಟಾರ್ಥ ಸಂಚಿಂತೆಯಿತುಮರ್ಹತಿ. ಮತ್ತೆ ನಿಮ್ಮ ಮೇಲೆ ಭಾರ ಅಂದಾಗ ಜಾಂಬವಂತ ತಸ್ಯತೆ ವೀರ ಕಾರ್ಯಸ್ಯ ನ ಕಿಂಚಿತ್ ಪರಿಹಾಸ್ಯತೆ ಯೇಷ ಸಂಚೋದಯಾಮ್ಯೇನಂ ಯಕ್ಕಾರ್ಯಂ ಸಾಧಯಿಷ್ಯತಿ. ಅದಕ್ಕೆ ಜಾಂಬವಂತ, ಸ್ವಲ್ಪ ತಡೀರಿ, ಈ ಕೆಲಸ ಯಾರಿಂದ ಆಗಬಹುದು ಅವನಿಗೆ ನಾನು ಹೇಳ್ತೇನೆ. ಯಾಕೆ ಅವಸರ ಯಾಕೆ ಮಾಡ್ತಾ ಇದ್ದೀರಾ? ತತಃ ಪ್ರತೀತಂ ಪ್ಲವತಾಂ ವರಿಷ್ಠಂ ಏಕಾಂತಮಾಶ್ರಿತ್ಯ ಸುಖೋಪವಿಷ್ಟಂ ಸಂಚೋದಯಾಮಾತ ಹರಿಪ್ರವೀರಂ ಹನುಮಂತಮೇವ. ಆಮೇಲೆ ಏಕಾಂತದಲ್ಲಿ ಸುಖವಾಗಿ ಕುಳಿತ ಹನುಮಂತನನ್ನ ಬಳಿ ಸಾರಿದ ಅಂಗದ. ಜಾಂಬವಂತ ಅನ್ನುವಲ್ಲಿಗೆ 65ನೆಯ ಸರ್ಗ. ಅನೇಕ ಶತತಾಹ ಸ್ತ್ರೀಂ ವಿಷಣ್ಣಾಂ ಹರಿವಾಹಿನೀಂ ಜಾಂಬವಾನ್ ಸಮುದೀಕ್ಷೈವಂ ಹನುಮಂತಮಥಾಬ್ರವೀತ್. ಜಾಂಬವಂತ ನೋಡಿದ, ಹನುಮಂತನಿಗೆ ಹೇಳಿದ, ವೀರವಾನರಲೋಕಸ್ಯ ಸರ್ವಶಾಸ್ತ್ರವಿದಾಂವರ ತೂಷ್ಣೀಮೇಕಾಂತಮಾಶ್ರಿತ್ಯ ಹನುಮನ್ ಕಿನ್ನ ಜಲ್ಪಸಿ. ಓ ವಾನರ ಲೋಕದ ಅಳಿವು ಉಳುವೆನ್ನ ಕೈಯಲ್ಲಿ ಇಟ್ಟುಕೊಂಡವನೇ, ಯಾಕಪ್ಪ ಸುಮ್ಮನೆ ಇದ್ದಿ? ಸರ್ವಶಾಸ್ತ್ರ ವಿಶಾರದ ನೀನು. ಹನುಮನ್ ಹರಿರಾಜಸ್ಯ ಸುಗ್ರೀವಸ್ಯ ಸಮೋಹ್ಯಸಿ ರಾಮಲಕ್ಷ್ಮಣಯೋಶ್ಚಾಪಿ ತೇಜಸಾ ಚ ಬಲೇನ ಚ. ಸುಗ್ರೀವನನ್ನ ಪದವಿಯಲ್ಲಿ ಗದರಿಸಬಲ್ಲವ ನೀನೊಬ್ಬನೇ. ಅವನ ಲೆವೆಲಲ್ಲಿರೋ ನೀನೊಬ್ಬನೇ. ಅವನಿಗೆ ಬುದ್ಧಿವಾದ ಹೇಳಬಲ್ಲವನು. ರಾಮಲಕ್ಷ್ಮಣರಿಗೆ ಶಕ್ತಿಯಿಂದ ಸಮ. ಅರಿಷ್ಟ ನೇಮಿನ ಪುತ್ರೋ ವೈನತೇಯೋ ಮಹಾಬಲಃ. ಗರುಡ ಇದ್ದಾನಲ್ಲ, ಅವನಿಗಿಂತಲೂ ನೀನು ಉತ್ತಮ. ಇದನ್ನೇ ಮಧ್ವ ವಿಜಯದಲ್ಲಿ ಪಂಡಿತಾಚಾರ್ಯ ಅಪಕ್ಷಪಾತ್ ಗರುಡನಿಗೆ ಹೋಲಿಸಿ ಬರೋದದ್ದು ಅದಕ್ಕೆ. ಯಾಕೆಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಅದಿದೆ. ಬಹುಚೋ ಹಿಮಯಾ ದೃಷ್ಟ ಸಾಗರೇ ಚ ಮಹಾಬಲಃ ಭುಜಂಗಾನುದ್ಧರನ್ ಪಕ್ಷಿ ಮಹಾಬಾಹುರ್ಮಹಾಬಲಃ. ಬಹಳ ಬಾರಿ ಗರುಡ ಸಮುದ್ರದ ನಡುವೆ ಇರುವ ಆ ಮೀನುಗಳನ್ನು ಎತ್ತಿ ತಗೊಂಡು ಹೋಗ್ತಾ ಇದ್ದಾಗ ನಾನು ನೋಡಿದ್ದೇನೆ. ಆಚೆಗೂ ಈಚೆಗೂ ಹೋಗಬಲ್ಲ, ಅವನಿಗಿಂತಲೂ ನೀನು ಮಿಗಿಲು. ಪಕ್ಷಯೋರ್ ಯದ್ಬಲಂ ತಸ್ಯ ಭುಜವೀರ್ಯ ಬಲಂ ತವಾ. ಅವನಿಗೆ ರೆಕ್ಕೆಗಳಲ್ಲಿ ಏನು ಬಲ ಇದೆಯೋ ನಿನಗೆ ಭುಜದಲ್ಲಿ ಆ ಬಲ ಇದೆ. ವಿಕ್ರಮ, ತೇಜಸ್ಸು ಎಲ್ಲ ನಿನ್ನಲ್ಲಿ ಇದೆ. ಬಲಂ ಬುದ್ಧಿಶ್ಚ ತೇಜಶ್ಚ ಸತ್ವಂಚ ಹರಿಪುಂಗವ ವಿಶಿಷ್ಟಂ ಸರ್ವಭೂತೇಚು ಕಿಮಾತ್ಮಾನಂ ನ ಸಜ್ಜಸೇ. ಎಲ್ಲರಿಗಿಂತ ಮಿಗಿಲಾಗಿರುವ ನಿನ್ನ ಪರಾಕ್ರಮವನ್ನು ಈಗ ಬಳಸೋ ಅಲ್ವಾ ಅಂತ ಕೇಳದ. ನಿನಗೆ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ ಕೇಳೋ, ನಿನ್ನ ಬಲ ಇದೆ ಅಂತ ಹೇಳಿದ್ನ. ಇಲ್ಲೇ ಯಾಕೆ ಬಳಸ್ತಾ ಇಲ್ಲ? ಅಪ್ಸರಾಪ್ಸರ ಸಾಂಶ್ರೇಷ್ಠ ವಿಖ್ಯಾತ ಪುಂಜಿಕ ಸ್ಥಳ ಅಂಜನೇತಿ ಪರಿಖ್ಯಾತ ಪತ್ನಿ ಕೇಸರಿಣೋ ಹರೇ. ಅಪ್ಸರೆಯರಲ್ಲಿ ಮಿಗಿಲಾದವಳು ಪುಂಜಿಕ ಸ್ಥಳ, ಅವಳೇ ಅಂಜನೆಯಾಗಿ ಕೇಸರಿಯ ಬಳಿ ಇದ್ಲು. ಆಗ ಮುಖ್ಯ ಪ್ರಾಣನಿಂದ ಪಡಿದವ.
ಅವಳಿಗೆ ಶಾಪ. ಅಭಿಚಾಪಾದ ಭೂತ್ತಾತ ಕಪಿತ್ವೇ ಕಾಮರೂಪಿಣಿ. ಅವಳಿಗೆ ಶಾಪ ಇದ್ದದ್ದು, ಇವನ್ಗಲ್ಲ. ಅದರಿಂದ ಮಾನುಷಂ ವಿಗ್ರಹಂ ಕೃತ್ವ ರೂಪ ಯೌವನಚಾರಿಣಿ. ಒಮ್ಮೆ ಅವಳು ಹೋಗ್ತಾ ಇದ್ದಾಗ ಕೇಸರಿ ಒಂದು ವರ ತಗೊಂಡಿದ್ದ, ಮುಖ್ಯಪ್ರಾಣನಿಂದ ನನ್ನ ಮಗ ಹುಟ್ಟಬೇಕು ಅಂತ. ಆಗ ಮುಖ್ಯಪ್ರಾಣ ಅವಳನ್ನು ಮುಟ್ಟಿದ. ದೃಷ್ಟ್ವೈವ ಶುಭ ಸರ್ವಾಂಗಿ ಪವನಃ ಕಾಮಮೋಹಿತಃ ಸತಾಂಬುಜಾಭ್ಯಾಂ ದೀರ್ಘಾಭ್ಯಾಂ ಪರಿಯಶ್ವಜತ ಮಾರುತಃ. ಅವಳನ್ನು ಅಪ್ಪಿದ ಮುಖ್ಯಪ್ರಾಣ. ಆಗ ಹುಟ್ಟಿದವನು ನೀನು. ಮನಸಾಪಿ ಗತೋ ಯತ್ವಾಂ ಪರಿಶ್ವಜ್ಯ ಯಶಸ್ವಿನಿ. ನಾನು ಆಲಿಂಗಿಸಿಕೊಂಡರೆ ಸಾಕು ನಿನಗೆ ಮಗು ಹುಟ್ಟತ್ತೇ ಎಂದ. ಆಗ ಹುಟ್ಟಿದವನೇ ನೀನು. ಅವನು ಹೇಳ್ತಾನೆ, ನನಗೆ ಸಮನಾದವ ಹುಟ್ಟುತ್ತಾನೆ ಅಂತ. ಮಹಾತತ್ವ ಮಹಾತೇಜಾ ಮಹಾಬಲ ಪರಾಕ್ರಮ ಲಂಘನೆ ಪ್ಲವನೆ ಚೈವ ಭವಿಷ್ಯತಿ ಮಯಾತಮಃ ಅಂತ. ಹಾಗೆ ನಿನ್ನನ್ನು ಪಡೆದಳು. ನೀನು ಚಿಕ್ಕವನಿದ್ದಾಗಲೇ ಸೂರ್ಯನನ್ನು ಕುರಿತು ಹಾರಿದೆ. ಶತಾನಿ ತ್ರೀಣಿ ಗತ್ವಾತ ಯೋಜನಾನಾಂ ಮಹಾಕಪೆ. ಮೇಲ್ಗಡೆ 300 ಯೋಜನ ಜಿಗಿದೆ. ನಿನಗೆ ದಣಿವಾಗಲಿಲ್ಲ, ಕತಿಗೊಳ್ಳಲಿಲ್ಲ, ಬೆವರಲಿಲ್ಲ. ತ್ವಾಮಪ್ಯುಪಗತಂ ತೂರ್ಣಂ ಅಂತರಿಕ್ಷೇ ಮಹಾಕಪೇ. ನೀನು ಹಾರಿದ್ದನ್ನು ನೋಡಿ ಇಂದ್ರ ಕೋಪಾವಿಷ್ಟನಾಗಿ ವಜ್ರವನ್ನು ಎಸೆದ. ಆಗ ನಿನ್ನ ಮೋರೆಗೆ ಅದು ಬಿತ್ತು, ನಿನಗೇನೂ ಆಗಲಿಲ್ಲ. ಅದಕ್ಕೆ ಹನುಮಂತ ಅಂತ. ಯಾಕೆ ಅಂದರೆ ವಜ್ರಾಯುಧ ಸಿಡಿಲ ಬಡಿಗೆ ಬಡಿದಾಗಲೂ ಕೂಡ ನಿನ್ನ ಕೆನ್ನೆಗೆ ಏನೂ ಆಗಲಿಲ್ವಲ್ಲ, ನಿನ್ನ ಕೆನ್ನೆಗೆ. ಅದಕ್ಕೆ ಹನುಮಾನ್ ಅಂತ. ಏನಾರಾಗಿದ್ದರೆ ಇದು ಕೆನ್ನೆ ದಪ್ಪ ಇತ್ತು, ಅದರಿಂದಾಗಿ ಅವನಿಗೆ ಹನುಮಾನ್ ಅಂತಂದರೆ ಎಲ್ಲ ಕಪಿಗಳಿಗೂ ಅದೇ ಕೆನ್ನೆ ದಪ್ಪವೇ ಇರುತ್ತೆ. ಯಾವ ಕಪಿಗಳಿಗೆ ಕೆನ್ನೆ ದಪ್ಪ ಇರಲ್ಲ ಹೇಳಿ, ಅಥವಾ ಮೂತಿ ಉದ್ದ ಇರಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ. ಅಂದಾಗಿ ವಜ್ರಾಯುಧವನ್ನು ಎಸೆದಾಗಲೂ ಕೂಡ ಯಾರ ಕೆನ್ನೆಯೂ ಊದಲಿಲ್ಲವೋ ಅವನು ಹನುಮಾನ್. ಅಂತಹ ಕೆನ್ನೆಯನ್ನು ಹೊಂದಿರುವವ. ವಸ್ತುತಃ ಹನಶಬ್ದೋ ಜ್ಞಾನವಾಚಿ, ಹನುಮಾನ್ ಮತಿಶಬ್ದಿತಃ ಜ್ಞಾನಿ ಅಂತ. ಅದಕ್ಕೆ ಮತಿಹಿ ಅಂತ ವೇದ ಹೇಳೋದು. ಮತಿ ಋತಸ್ಯ ಧೇನಾ ಅನಯಂತ ಸಸ್ೃತಃ. ಬುದ್ಧಿವಂತ ಅಂತ. ಆಗ ನಿನ್ನ ಅಪ್ಪ ಸಿಟ್ಟು ಮಾಡಿಕೊಂಡಾಗ ನಿನ್ನನ್ನು ಎಲ್ಲ ದೇವತೆಗಳು ವರ ಕೊಟ್ಟರು. ನಿನಗೆ ವರದ ಅಗತ್ಯ ಇರಲಿಲ್ಲ, ಅವರು ಕೊಟ್ಟರು, ನಮ್ಮ ಪ್ರೀತಿ ಇದೆ ಅಂತ. ಆಮೇಲೆ ನೀನು ಹೀಗೆ ಬೆಳೆದೆ. ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೇನೆ ನಿನ್ನನ್ನು. ತ್ವದ್ವೀರ್ಯಂ ದ್ರಷ್ಟು ಕಾಮಾಹಿ ಸರ್ವಾವಾನರವಾಹಿನಿ. ನಿನ್ನ ಪರಾಕ್ರಮವನ್ನು ನೋಡಲಿಕ್ಕೆ ಬಯಸ್ತಾ ಇದೆ ಇಡೀ ಕಪಿಸೇನೆ. ಏಳು ಉತ್ತಿಷ್ಠ ಹರಿಚಾರ್ದೂಲ ಲಂಘಯಸ್ವ ಮಹಾರ್ಣವಂ ಪರಾಹಿ ಸರ್ವಭೂತಾನಾಂ ಹನುಮಾನ್ ಯಾಗತಿಸ್ತವಾ. ಎಲ್ಲರಿಗಿಂತ ಮಿಗಿಲಾದದ್ದು ವಿಕ್ರಮಸ್ವ ಮಹಾವೇಗ ವಿಷ್ಣು ಸ್ತ್ರೀನ್ ವಿಕ್ರಮಾನ್ನಿವಾ. ತ್ರಿವಿಕ್ರಮ 3 ಹೆಜ್ಜೆಗಳನ್ನಿಟ್ಟಂತೆ ನೀನು ಇಡು ಅಂತ ಹೇಳಿದಾಗ ಆಯಿತು ಅಂತ ಬೆಳೆದನಂತೆ. ಹನುಮಂತ ತಯಾರಾದ ಅನ್ನುವಲ್ಲಿಗೆ 66. ಇದು ಒಂದು ಸರ್ಗ ಮುಗಿದ್ರೆ ಕಿಷ್ಕಿಂಧಾ ಕಾಂಡ ಮುಗಿಯುತ್ತೆ. ಆದ್ದರಿಂದ ಈ ಸರ್ಗದ ಒಂದು ಸ್ವಲ್ಪ ಧಾವದ್ಗತಿ ಅಂತಲೇ ಹೇಳ್ತೇನೆ. ಬೇಗ ಬೇಗ ಮಾಡಿಕೊಂಡು ಹೋಗೋದು. ಹಾಗೆ ಮಾಡಿ ಕಿಷ್ಕಿಂಧಾ ಕಾಂಡವನ್ನು ಮುಗಿಸೋದು ಒಂದು ದಾರಿ. ಇಲ್ಲ ಮತ್ತೆ ಶ್ಲೋಕ ಹೇಳಿಕೊಂಡು ಹೋಗೋದು ಒಂದು ದಾರಿ. ನೋಡೋಣ ಏನಾಗುತ್ತೆ ಅಂತ. ಇನ್ನು 8 ನಿಮಿಷ ಸಮಯ ಇದೆ. ತಂ ದೃಷ್ಟ್ವಾ ಜೃಂಭಮಾಣಂತೆ ಕ್ರಮಿತುಂ ಶತಯೋಜನಂ. ಎಲ್ಲರೂ ನೋಡಿ ಸಂತೋಷದಿಂದ ಕೂಡಿದರಂತೆ. ಪ್ರಹರ್ಷೇಣ ಸಮನ್ವಿತಾ. ಪ್ರಹರ್ಷದಿಂದ ನಾದಗೈದರು. ಪ್ರಹೃಷ್ಟ ವಿಸ್ಮಿತಾಶ್ಚಾಪಿ. ಎಲ್ಲರಿಗೂ ಸಂತೋಷ, ಅಚ್ಚರಿ. ಆವತ್ತಿನ ಪ್ರಜೆಗಳೆಲ್ಲ ತ್ರಿವಿಕ್ರಮನನ್ನ ಕಣ್ಣರಳಿಸಿ ನೋಡಿದ ಹಾಗೆ ನೋಡಿದರಂತೆ. ಸಂಸ್ತೂಯಮಾನೋ ಹನುಮಾನ್ ವ್ಯವರ್ಧತ ಮಹಾಬಲ. ಇವನು ನೋಡ್ತಾ ಇದ್ದ ಹಾಗೆ ಬೆಳೀತಾ ಇದ್ದಾನೆ.
ಸಮಾವಿದ್ಯ ತಲಾಂಗೂಲಂ ಹರ್ಷಾದ್ಬಲಮುಪೇಯಿವಾನ್. ಬಾಲವನ್ನು ನೆಲಕ್ಕೆ ಅಪ್ಪಳಿಸಿ ಸದ್ದು ಮಾಡಿದ. ಎಲ್ಲರೂ ನೋಡಿದರಂತೆ. ಅಶೋಭತ ಮುಖಂ ತಸ್ಯ ದೃಂಭಮಾಣಸ್ಯ ಧೀಮತಃ ಅಂಬರೀಷೋಪಮಂ ದೀಪ್ತಂ ವಿಧೂಮ ಇವ ಪಾವಕಃ. ಅಂಬರೀಷ ಅಂದರೆ ಹೊಳೆಯುವವ ಅಂತ. ಆದೀಪ್ತಂ ಅಂಬರೀಷಂ, ಚೆನ್ನಾಗಿ ಹೊಳೆಯುವವನನ್ನ ಅಂಬರೀಷ ಅಂತ. ಅಂಬರೀಷೋಪಮಂ ದೀಪಂ, ಹೊಳೆಯುವ ದೀಪದ ತರಹ ಕಂಡರಂತೆ ಎಲ್ಲರೂ ಕೂಡ. ಅವನು ಅಷ್ಟು ಎತ್ತರ ಬೆಳೆದು ತನಗಿಂತ ಹಿರಿಯರಾದ ಎಲ್ಲ ಕಪಿಗಳಿಗೆ ನಮಸ್ಕಾರ ಮಾಡಿದನಂತೆ. 6 ಜನ್ ಪರ್ವತಾಗ್ರಾಣಿ, ಇಡೀ ಬೆಟ್ಟಗಳು ಅವನ ಭಾರವನ್ನು ತಾಳಲಿಲ್ಲ. ಹೇಳಿದನಂತೆ, ಮಾರುತಶ್ಚೌರಸ ಪುತ್ರ ಪ್ಲವನೇನಾಸ್ಮಿ ತತ್ಸಮಃ. ನಾನು ಮುಖ್ಯಪ್ರಾಣನ ಔರಸ ಪುತ್ರ. ಮೇರು ಪರ್ವತವನ್ನು ಆರಾಮವಾಗಿ ಸುತ್ತಾಡಬಲ್ಲೆ. ಬಾಹುವೇಗ ಪ್ರಣುನ್ನೇನ ತಾಗರೇಣಾಹ ಮುತ್ಸಹೇ ಸಮಾಪ್ಲಾವಯಿತುಂ ಲೋಕಂ ಸಪರ್ವತ ನದೀ ಹೃದಂ. ಎಲ್ಲವನ್ನ, ಭೂಮಿಯನ್ನ ಕಡಲನ್ನ ಒಂದು ಮಾಡಿಬಿಡಬಲ್ಲೆ. ಮಮೋರು ಜಂಘಾವೇಗೇನ ಭವಿಷ್ಯತಿ ಸಮಗ್ರಹ. ನಾನು ಹಾರುವಾಗ ಆ ವೆಲಾಸಿಟಿ ಅಂತಾರಲ್ಲ, ಆ ವೆಲಾಸಿಟಿ ಉತ್ಪನ್ನ ಆಗುತ್ತೆ. ಆ ವೆಲಾಸಿಟಿಯಿಂದ ಒಳಗಡೆ ಇದ್ದ ಮೀನು ಮೊಸಳೆಗಳೆಲ್ಲ ಆಚೆ ಬಂದ್ಬಿಡುತ್ತೆ. ಪನ್ನಗ ತನಮಾಕಾಚೆ ಪತಂತಂ ಪಕ್ಷಿ ಸೇವಿತುಂ. ಗರುಡನನ್ನು ನಾನು ಮೀರಬಲ್ಲೆ. ಉದಯಾತ್ ಪ್ರಸ್ಥಿತಂ ವಾಪಿ ಜ್ವಲಂತಂ ರಶ್ಮಿಮಾಲಿನಂ. ಭೂಮಿಯ ಆ ತುದಿಯಿಂದ ಈ ತುದಿಗೆ ಸಾಗಬಲ್ಲೆ. ಉತ್ಸಹೇಯಮತಿಕ್ರಾಂತುಂ ಸರ್ವಾನ್ ಆಕಾಶ ಗೋಚರಾನ್. ಎಲ್ಲ ಆಕಾಶದಲ್ಲಿರುವ ಹಾರುವವರನ್ನೆಲ್ಲ ಮೀರಬಲ್ಲೆ. ಸಾಗರಾನ್ ಶೋಷಯಿಷ್ಯಾಮಿ ಧಾರಯಿಷ್ಯಾಮಿ ಮೇದಿನೀಂ. ಕಡಲನ್ನು ಒಣಗಿಸಬಲ್ಲೆ, ಭೂಮಿಯನ್ನು ಸೀಳಬಲ್ಲೆ. ಪರ್ವತಾನ್ಶ್ಚೂರ್ಣ ಇಷ್ಯಾಮಿ, ಬೆಟ್ಟಗಳನ್ನು ಪುಡಿಗಟ್ಟಬಲ್ಲೆ. ಹರಿಷ್ಯಾಮ್ಯುರುವೇಗೇನ ಪ್ಲವಮಾನೋ ಮಹಾರ್ಣವಂ ಲತಾನಾಂ ವಿವಿಧಂ ಪುಷ್ಪಂ ಪಾದಪಾನಾಂ ಚತುರ್ವಚಃ. ನೋಡ್ತಾ ಇರಿ, ನಾನೀಗ ಹಾರಿದಾಗ ಬೆಟ್ಟಗಳಲ್ಲಿರುವ ಮರಗಳನ್ನು ಸುತ್ತಿಕೊಂಡ ಬಳ್ಳಿಗಳೆಲ್ಲ ಕಿತ್ಕೊಂಡು ನನ್ನ ಹಿಂದೆಯೇ ಬರ್ತವೆ. ಭವಿಷ್ಯತಿ ಹಿಮೇ ಪಂಥಾಹ ಸ್ವಾತೆ ಪಂಥ ಇವಾಂಬರೆ. ಸ್ವಾತಿ ನಕ್ಷತ್ರದ ದಾರಿಯಲ್ಲಿ ಸಾಗುತ್ತೇನೆ. ಎಲ್ಲರೂ ನನ್ನನ್ನು ನೋಡುತ್ತಾರೆ. ಮೇರು ಪರ್ವತವೇ ಕಿತ್ತುಕೊಂಡು ಬೇರೆ ಕಡೆಗೆ ಹಾರ್ತಾ ಇದೆಯೋ ಎಂಬಂತೆ ಅವರಿಗೆ ಅನ್ನಿಸುತ್ತೆ. ನಿಮೇಶಾಂತರ ಮಾತ್ರೇಣ ನಿರಾಲಂಬನ ಮಂಬರಂ ಸಹಸಾ ನಿಪತಿಷ್ಯಾಮಿ ಘನಾದ್ವಿದ್ಯುದಿವೋತ್ಥಿತ. ಮೋಡದಿಂದ ಹೊರಟ ಮಿಂಚಿನ ಹಾಗೆ ಬೇಗ ಸಾಗಬಲ್ಲೆ. ನನ್ನ ಬುದ್ಧಿ, ನನ್ನ ಮನಸ್ಸು ಎಲ್ಲವೂ ಸಜ್ಜಾಗಿದೆ. ಅಹಂ ದ್ರಕ್ಷ್ಯಾಮಿ ವೈದೇಹೀಂ ಪ್ರಮೋದಧ್ವಂ ಪ್ಲವಂಗಮಾಹ. ನಾಳಿನ ಪಾರ್ಟಿಗೆ ಇವತ್ತೇ ತಯಾರು ಮಾಡಿಕೊಡಿ, ಸಂತೋಷ ಪಡ್ರಿ. ಅಹಂ ದ್ರಕ್ಷ್ಯಾಮಿ ವೈದೇಹೀಂ ಪ್ರಮೋದಧ್ವಂ, ಮುಂದೆ ಸಂತೋಷ ಪಡ್ರಿ. ಮಾರುತಸ್ಯ ಸಮೋವೇಗೆ, ನಾನು ಬೇಕೆಂದರೆ ಮಹೇಂದ್ರ ಲೋಕದಲ್ಲಿರುವ ಅಮೃತವನ್ನು ತರಬಲ್ಲೆ. ಅಮೃತಂ ತದಿಹಾನಯೇ, ಗರುಡನ ತರಹ. ಲಂಕಾಂ ವಾಪಿ ಸಮುತ್ಕ್ಷಿಪ್ಯ ಗಚ್ಚೇಯಮಿತಿ ಮೇ ಮತಿ. ಲಂಕೆಯನ್ನೇ ಎತ್ತಿ ತರಬಲ್ಲೆ ಅಂತ ಜ್ಞಾತಿಗಳ, ಸಂಬಂಧಿಕರ ಶೋಕವನ್ನು ನಾಶ ಮಾಡುವ ಮಾತನ್ನ ಆಡಿದ. ಆಗ ಜಾಂಬವಂತ ಸಂತೋಷದಿಂದ ನುಡಿದ, ಜ್ಞಾತೀನಾಂ ವಿಪುಲಶೋಕಃ ತ್ವಯಾ ತಾತ ಪ್ರಣಾಶಿತಃ. ನಿನ್ನ ಬಾಂಧವರೆಲ್ಲರ ಶೋಕವನ್ನ ಓ ಹನುಮಂತ ನೀನು ಪರಿಹಾರ ಮಾಡಿದೆ. ತವ ಕಲ್ಯಾಣ ರುಚಯಃ ಕಪಿ ಮುಖ್ಯಾಸ್ತಮಾಗತಾ. ನಾವೆಲ್ಲರೂ ನಿನಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇವೆ. ಋಷಿಗಳ ಪ್ರಸಾದದಿಂದ ಕಪಿಗಳ ಕುಲದ ಹಿರಿಯರು ನಿನಗೆ ಒಳಿತನ್ನ ಆಗತ್ತೆ ಅಂತ ನಾವು ಬಯಸ್ತೇವೆ. ಋಷಿಗಳ ಆಶೀರ್ವಾದ ಇದೆ. ಗುರುಣಾಂಚ ಪ್ರಸಾದೇನ ಸಂಪ್ಲವತ್ವಂ ಮಹಾರ್ಣವಂ. ನೀನು ಜಿಗಿ ತ್ವದ್ಗತಾನಿ ಸರ್ವೇಚಾಂ ಜೀವನಾನಿ ವನೌಕತಾಂ. ಎಲ್ಲರ ಪ್ರಾಣವೂ ನಿನ್ನ ಕೈಯಲ್ಲಿದೆ.
ತ್ವದ್ಗತಾನಿ ಹಿ ಸರ್ವಾಣಿ ಜೀವನಾನಿ ವನೌಕತಾಂ. ಅದರಿಂದ ಜಿಗಿ ಅಂತ ಹೇಳಿದಾಗ ಆಯಿತು ಅಂತ ಆರುರೋಹಣ ನಗಶ್ರೇಷ್ಠಂ ಮಹೇಂದ್ರ ಮರಿಮರ್ದನ. ಅವನು ಮಹೇಂದ್ರ ಪರ್ವತವನ್ನು ಏರಿದ ಅಂತೆ. ಏರಿ ಬಾಹುಭ್ಯಾಂ ಪೀಡಿತಸ್ತೇನ ಮಹಾಶೈಲೋ ಮಹಾತ್ಮನ ರರಾಸ ಸಿಂಹಾಭಿಹತೋ ಮಹೋನ್ಮತ್ತ ಇವದ್ವಿಪ. ಅವನು ಬಹಳ ದೇಹವನ್ನು ತಗೊಳ್ತಾ ಇದ್ದಾಗ ಅವನ ಭಾರದಿಂದ ಬೆಟ್ಟ ಅಲುಗಿತು. ಯಾಕೆಂದ್ರೆ ಅದರ ಮೇಲೆ ಕಾಲಿಟ್ಟು ಜಿಗಿಬೇಕಲ್ವಾ. ನೋಡ್ತಾ ಇದ್ದಾರೆ. ಯಾವಾಗ ಅವನು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಕೋಡಗಲ್ಲಿನ ಮೇಲ್ಗಡೆ ನಿಂತು ಭಾರವನ್ನು ಊರಿದ, ಇಡೀ ಬೆಟ್ಟದ ಮೇಲೆ ಒಂದು ಪ್ರೆಷರ್ ಕ್ರಿಯೇಟ್ ಆಯಿತು. ಒಳಗಡೆ ಇದ್ದ ಹಾವುಗಳಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ನಿಶ್ವಸದ್ಭಿಸ್ತದಾ ತೈಸ್ತು ಭುಜಗೈ ಅರ್ಧ ನಿಸೃತೈ. ಕೆಲವು ಹಾವುಗಳು ಏನು ಅಂತ ನೋಡ್ಲಿಕ್ಕೆ ಆಚೆ ಬಂದುವಂತೆ. ಸಪತಾಕ ಇವಾಭಾತಿ ಸತದಾ ಧರಣೀಧರ. ಆಗ ಬೆಟ್ಟ ಹನುಮಂತನ ಜಿಗಿತಕ್ಕೆ ಸಂತಸ ವ್ಯಕ್ತಪಡಿಸಿ ಪತಾಕೆಯನ್ನು ಹಾರಿಸಿದೆಯೋ ಎಂಬಂತೆ ಕಂಡಿತಂತೆ. ಋಷಿಭಿಸ್ತ್ರಾತ ಸಂಭ್ರಾಂತೈ ತ್ಯಜ್ಯಮಾನ ಶಿಲೋಚ್ಚಯ ಸೀದನ್ಮಹತಿ ಕಾಂತಾರೆ ಸಾರ್ಥಹೀನ ಇವಾಧ್ವಗ. ಗುಹೆ ಒಳಗಡೆ ತಪಸ್ಸು ಮಾಡ್ತಾ ಇದ್ದ ಋಷಿಗಳೆಲ್ಲ ಉದ್ವೇಗದಿಂದ ಹೊರಗಡೆ ಬಂದ್ರಂತೆ, ಏನಾಗ್ತಾ ಇದೆ ಅಂತ. ಹೀಗೆ ಸವೇಗವಾನ್ ವೇಗತಮಾಹಿತಾತ್ಮ ಹರಿಪ್ರವೀರ ಪರವೀರ ಹಂತ ಮನಸ್ಸಮಾಧಾಯ ಮಹಾನುಭಾವೋ ಜಗಾಮಲಂಕಾಂ ಮನತಾ ಮನಸ್ವೀ. ಅವನು ಹೊರಗಡೆ ಬಂದ. ಮನಸ್ಸಿನಿಂದ ಈಗಾಗಲೇ ಲಂಕೆಯನ್ನು ತಲುಪಿದ್ದ, ದೇಹದಿಂದ ತಲುಪಲು ಬಾಕಿ ಇತ್ತು ಅಷ್ಟೇ ಅಂತ ಹೇಳುವಲ್ಲಿಗೆ 67ನೇ ಸರ್ಗ ಮುಗಿದಿದೆ. ಇಲ್ಲಿಗೆ ಕಿಷ್ಕಿಂಧಾಕಾಂಡವೂ ಮುಗಿದಿದೆ. ಆಯ್ತಾ. ಮುಂದಿನ ಶನಿವಾರದಿಂದ ಯಾವುದು ಶುರು? ಸುಂದರಕಾಂಡ ಶುರು. ಅದನ್ನು ಕೇಳೋಣ. ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿದಿದೆ. ಕರೆಕ್ಟ್ ಸಮಯ 8 ಆಗಿದೆ. ಕೃಷ್ಣಾರ್ಪಣಮಸ್ತು. ಹನುಮಂತ ಹಾರಿದ ವೇಗದಲ್ಲಿಯೇ ಮುಗಿಯಿತು ಅಂತ ಮತ್ತೆ ಮುಂದಿನ ವಾರಕ್ಕೆ ಇಟ್ಕೊಳ್ಳೋದಾ? ಮಾಡೋಣ ಹೇಳೋಣ. ಸರಿ. ಅದೇ ಸುಷಾಣ ಜಾಗದಲ್ಲಿ ತಾರ ಅಂತಿದ್ರೆ ಸರಿ, ಸಂಗ್ರಹ ರಾಮಾಯಣದಲ್ಲಿರೋ ಹಾಗೆ ಇಟ್ಕೊಳ್ಳೋಣ. ಸಮಸ್ಯೆ ಪರಿಹಾರ ಆಯ್ತಲ್ಲ. ಮತ್ತೆ ಸಂಗ್ರಹ ರಾಮಾಯಣದಲ್ಲೇ ಕೇಳ್ತೀರ ನೀವು.